ನಮಸ್ಕಾರ ಆತ್ಮೀಯರೇ, ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಕೊರೋನಾ ಮೊದಲನೇ ಅಲೆ, ಎರಡನೇ ಅಲೆ, ಈಗ ಮೂರನೇ ಅಲೆ ಬರುತ್ತೆ ಎನ್ನುವ ಮಾಹಿತಿ. ಈ ಮೂರನೇ ಅಲೆಯಲ್ಲಿ ಹೆಚ್ಚು ಎಫೆಕ್ಟ್ ಆಗೋರು ಮಕ್ಕಳು ಅನ್ನುವ ಆತಂಕದ ಮಾಹಿತಿಯನ್ನ ಕೆಲವರು ಹೊರ ಹಾಕ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲದೆ ಇದ್ರೂ ಕೂಡ ಇಲ್ಲಿ ತನಕ ನಮ್ಗೆ ಸಿಕ್ಕಿಲ್ಲ. ಆದರೂ ಈ ತರದ ಒಂದು ಭಯಪಡಿಸುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ಪೋಷಕರು ನಮ್ಮ ಮಕ್ಕಳನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಆತಂಕಕ್ಕೆ ಒಳಗಾಗಿದ್ದಾರೆ. ನಿಜವಾಗಿಯೂ ಮೂರನೇ ಅಲೆ ಬರುತ್ತಾ? ಈ ಮೂರನೇ ಅಲೆಯಲ್ಲಿ ಮಕ್ಕಳು ಎಫೆಕ್ಟ್ ಆಗ್ತಾರ? ಮಕ್ಕಳ ಮೇಲೆ ಯಾವ ರೀತಿ ಈ ಮೂರನೇ ಅಲೆ ಪರಿಣಾಮ ಬೀರುತ್ತೆ ಒಂದು ವೇಳೆ ಬಂದ್ರೆ? ಈ ಎಲ್ಲದರ ಬಗ್ಗೆ ವಿವರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಬೆನಕಪ್ಪ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಆಶಾ ಬೆನಕಪ್ಪ ಅವರೇ. ನಮಸ್ಕಾರ. ಓಕೆ ಡಾಕ್ಟರ್ ಆಶಾ ಬೆನಕಪ್ಪ ಅವರೇ, ಮೊದಲ ಪ್ರಶ್ನೆ, ಮೂರನೇ ಅಲೆ ಬರುತ್ತೆ, ಅದರಲ್ಲಿ ಮಕ್ಕಳು ಹೆಚ್ಚು ಎಫೆಕ್ಟ್ ಆಗ್ತಾರೆ, ಅಂದ್ರೆ ಅದರ ಪರಿಣಾಮ ಮಕ್ಕಳ ಮೇಲೆ ಹೆಚ್ಚಿರುತ್ತೆ ಅನ್ನೋ ಮಾಹಿತಿ ಇದೆ. ನಿನ್ನೆ ತಾನೇ ಬಹುಶಃ ಲ್ಯಾನ್ಸೆಟ್ ಒಂದು ವರದಿ ಬಂದಿದೆ. ಆ ವರದಿಯಲ್ಲಿ ಇದಕ್ಕೆ ಯಾವುದೇ ರೀತಿ ಪೂರಕವಾದಂತ ದಾಖಲಾತಿಗಳಿಲ್ಲ ಮತ್ತು ಇದು ವೈಜ್ಞಾನಿಕ ಅಲ್ಲ ಅಂತ ತಿಳಿಸ್ತಾ ಇದೆ. ತಮ್ಮ ಅಭಿಪ್ರಾಯದಲ್ಲಿ ಏನು? ಈಗ ಏನಾಗಿದೆ ಅಂತಂದ್ರೆ, ಮೊದಲನೇ ಅಲೆಯಲ್ಲಿ ಸೂತ್ರ ಮಾಡೆಲ್ ಅಂತ ಒಂದು ಹೈಪೋಥೆಟಿಕಲ್ ಮಾಡೆಲ್ ಬೇಸಿಸ್ ಮೇಲೆ ಎಲ್ಲ ಅಲೆಗಳನ್ನು ನಮ್ಮ ತಜ್ಞ ವೈರಾಣುಗಳು, ಆಮೇಲೆ ಸಾಮಾಜಿಕ ತಜ್ಞರು ಅಂದ್ರೆ ಎಪಿಡಿಮಿಯಾಲಜಿಸ್ಟ್ ಪ್ರಿಡಿಕ್ಷನ್ಸ್ ಮಾಡಿದ್ರು, ಅಂದ್ರೆ ಎರಡನೇ ಅಲೆ ಬರಲ್ಲ ಅಂತ. ಸೊ ಹಂಗಿದ್ದಾಗ ಈ ಒಂದು ವೈರಸ್ಸು ಬಹಳ ನಿಗೂಢ ಮತ್ತೆ ಮಾಮಾರಿ ಮತ್ತೆ ಬಹಳ ಬೇಗ ಆಕಾರ ಬದಲಾಯಿಸ್ಕೊಂಡು ಮ್ಯುಟೇಷನ್ಸ್ ಅಂತ ಹೇಳ್ತೀವಿ, ವಿಚಿತ್ರವಾಗಿ ವಿಭಿನ್ನವಾಗಿ ಅದ್ರ ಬಿಹೇವಿಯರ್ ಇದೆ. ಹಾಗಾಗಿ ನಾವು ಯಾವುದನ್ನು ಪ್ರಿಡಿಕ್ಷನ್ಸ್ ಮಾಡಕ್ ಬರ್ತಾ ಇಲ್ಲ. ಆದ್ರೆ ಥರ್ಡ್ ವೇವ್ ಅಂತ ಯಾಕೆ ಭಯ ಪಡ್ತಾ ಇದೀವಿ ಅಂದ್ರೆ, ಲ್ಯಾನ್ಸೆಟ್ ಕಮಿಷನ್ ಅಫ್ಕೋರ್ಸ್ ಅದೇ ಹೇಳ್ತಾ ಇದೆ, ನಾವೇನು ಎದುರ್ಕೊಳ್ಳೋದು ಬೇಕಾಗಿಲ್ಲ ಅಂತ. ಯಾತಕ್ ನಾವು ಮಕ್ಕಳಲ್ಲಿ ಥರ್ಡ್ ವೇವ್ ಆಗಬಹುದು ಅಂತಂತ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, 60 ವರ್ಷದ ಮೇಲ್ಪಟ್ಟವ್ರಿಗೆ ಮೊದಲನೇ ವೇವ್ ಅಲ್ಲಿ ಇನ್ಫೆಕ್ಷನ್ ಬಂದು, ಕೆಲವ್ರಿಗೆ ಇನ್ಫೆಕ್ಷನ್ ಬಂತು, ಕೆಲವ್ರಿಗೆ ದುರ್ಮರಣ ಆಯ್ತು. ಅದೇ 60 ವರ್ಷ ಮೇಲ್ಪಟ್ಟ ಜನಕ್ಕೆ ಲಸಿಕೆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಭಾಗಿಯಾದ್ರು. ಲಸಿಕೆ ಕಾರ್ಯಕ್ರಮ ಶುರುವಾದ ತಕ್ಷಣ ಫ್ರಂಟ್ ಲೈನ್ ವರ್ಕರ್ಸ್ ಮತ್ತೆ 60 ವರ್ಷ ಮೇಲ್ಪಟ್ಟವ್ರಿಗೆ ಲಸಿಕೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದ್ರು. ಎರಡನೇ ವೇವಲ್ಲಿ ಏನಾಯ್ತು ಅಂತಂದ್ರೆ, ಎಲ್ಲರೂ 18 ವರ್ಷದಿಂದ 60 ವರ್ಷದವರು ಅವ್ರೆಲ್ಲರಿಗೂ ಇನ್ಫೆಕ್ಷನ್ ಬಂತು. ಯಾಕೆ? ಇವ್ರಿಗೆಲ್ಲ ಲಸಿಕೆ ಕೊಟ್ಟಿರ್ಲಿಲ್ಲ, ಇವರಿಗೆ ಇನ್ಫೆಕ್ಷನ್ ಬಂದಿರಲಿಲ್ಲ. ಸೊ ಸಮಾಜದಲ್ಲಿ ಪೂಲ್ ಆಫ್ ಇನ್ಫೆಕ್ಷನ್ ಜಾಸ್ತಿ ಇದೆ. ಸೊ ಅದರಿಂದ ಎರಡನೇ ವೇವಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಬಂದಿದೆ. ರೀಸೆಂಟ್ ಅಂಕಿ ಪ್ರಕಾರ 1,80,000 ಮಕ್ಕಳಿಗೆ ಇನ್ಫೆಕ್ಷನ್ ಬಂದಿದೆ. ಯಾಕಂದ್ರೆ ಎಲ್ಲ ಕಡೆ ವೈರಸ್ ಇದೆ. ಸೊ ಅದರಿಂದ ಲಾರ್ಜ್ ಪೂಲ್ ಆಫ್ ಇನ್ಫೆಕ್ಷನ್. ಫಸ್ಟ್ ವೇವ್ ಅಲ್ಲಿ ನಾವೆಲ್ಲ ಬಹಳ ಹುಷಾರಾಗಿದ್ವಿ, ಯಾಕಂದ್ರೆ ಇದು ಮನುಕುಲಕ್ಕೆ ಮೊದಲನೇದಾಗಿ ಲಾಕ್ಡೌನ್ ಸನ್ನಿವೇಶ, ಕೋವಿಡ್ ನಾರ್ಮ್ಸ್ ನ ಪಾಲಿಸಿದ್ರಿಂದ ಮೊದಲನೇ ವೇವ್ ಅಲ್ಲಿ ಮಕ್ಳಿಗೆ ಅಷ್ಟು ಆಗ್ಲಿಲ್ಲ. ಆದ್ರೆ ಎರಡನೇ ವೇವ್ ಅಲ್ಲಿ ಸಮುದಾಯದಲ್ಲಿ ಇನ್ಫೆಕ್ಷನ್, ವೈರಾಣು ಇನ್ಫೆಕ್ಷನ್ ಆಗಿರೋ ಜನ ಸಂಖ್ಯೆ ಹೆಚ್ಚಾಯ್ತು. ಆ ಜನದಿಂದ ಮಕ್ಳಿಗೆ ಬಂತು. ಸೊ ಇದರಿಂದ ನಾವು ಥರ್ಡ್ ವೇವ್ಗೆ ಮಕ್ಳಿಗೆ ಬರಬಹುದು ಅಂತ ಅನ್ಕೊಂಡಿದೀವಿ. ಯಾಕೆಂದ್ರೆ ಅಕ್ಟೋಬರ್ ಅಲ್ಲಿ ಥರ್ಡ್ ವೇವ್ ಬರುತ್ತೆ. ಅಂದ್ರೆ ಅಷ್ಟರೊಳಗೆ 18ರಿಂದ 45 ವರ್ಷ ಜನರಿಗೆ ನಾವು ವ್ಯಾಕ್ಸಿನೇಷನ್ ಕೊಟ್ಬಿಡ್ತೀವಿ. ಸೊ ವೈರಸ್ ಎಲ್ಲಿ ಹೋಗ್ಬೇಕು? ಇವ್ರಿಗೆ ವ್ಯಾಕ್ಸಿನೇಷನ್ ಆಗಿದೆ, ಅವ್ರಿಗೆ ಇನ್ಫೆಕ್ಷನ್ ಆಗಿದೆ, ಸೊ ಮಕ್ಕಳಿಗೆ ಬರಬಹುದು ಅಂತ. ಬಟ್ ಲ್ಯಾನ್ಸೆಟ್ ಕಮಿಷನ್ ರಿಪೋರ್ಟ್ ಹೋದ್ರೆ ಸ್ವಲ್ಪ ಸಮಾಧಾನಕರವಾಗಿದೆ, ಅಷ್ಟೊಂದು ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ ಅನ್ಸ್ತಾ. ಓಕೆ, ನೀವು ಲ್ಯಾನ್ಸೆಟ್ ಕಮಿಷನ್ ರಿಪೋರ್ಟ್ ಅನ್ನು ಪ್ರಸ್ತಾಪ ಮಾಡ್ತಿದ್ರಿ. ಒಂದು ವೇಳೆ ಏನಾದ್ರೂ ಮೂರನೇ ಅಲೆ ಬಂದ್ರೂ ಕೂಡ ಅದರಲ್ಲಿ ಒಂದು 2.4% ಅಷ್ಟೇ ಇರುತ್ತೆ ಮೃತ್ಯು ಪ್ರಮಾಣ ಅಂತ ಹೇಳುತ್ತೆ. ಈಗ ಎರಡನೇ ಅಲೆಯಲ್ಲಿ ತಾವು ಪ್ರಸ್ತಾಪ ಮಾಡಿದ್ರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಮಕ್ಳಿಗೆ ಬಂದಿದೆ ಅಂತ ಒಂದು ಅಂಕಿಅಂಶ ಹೇಳ್ತಿದೆ ಅಂತ. ಯಾವ ತರ ಸಿಂಪ್ಟಮ್ಸ್ ಇರ್ತಾ ಇತ್ತು? ಮತ್ತು ಅವರ ಅಂದ್ರೆ ಈಗ ಮಧ್ಯವಯಸ್ಕರಲ್ಲಿ ಹೆಚ್ಚು ಸಾವಿನ ಪ್ರಮಾಣವನ್ನು ಎರಡನೇ ಅಲೆಯಲ್ಲಿ ನಾವು ನೋಡಿದ್ವಿ. ಮಕ್ಕಳಲ್ಲಿ ಮರಣ ಪ್ರಮಾಣ ಎರಡನೇ ಅಲೆಯಲ್ಲಿ ಯಾವ ತರ ಇತ್ತು ಡಾಕ್ಟರ್, ತಾವು ನೋಡಿದ ಹಾಗೆ? ಮಕ್ಕಳಲ್ಲಿ ಎರಡನೇ ಅಲೆಯಲ್ಲಿ <2%. ಆಲ್ ಓವರ್ ಇಂಡಿಯಾ ಸ್ಟಾಟಿಕ್ಸ್ ತಗೊಂಡ್ರೆ <2%. ಅದರಲ್ಲೂ ಯಾರು ಸಾವಿಗೆ ಗುರಿ ಆದ್ರು ಅಂದ್ರೆ ಮಿಸ್ಸಿ ಅಂತ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ. ಈ ಗುಂಪು ಯಾವುದು ಅಂತಂದ್ರೆ 4ರಿಂದ 6 ವಾರದ ಹಿಂದೆ ಅವರಿಗೆ ಕೊರೋನಾ ವೈರಸ್ ಸೋಂಕು ಆಗಿದ್ದಾಗ ಅವರ ದೇಹದಲ್ಲಿ ಉತ್ಪತ್ತಿ ಆಗುವ ರೋಗ ನಿರೋಧಕ ಅಂಶ ದೇಹನೇ ಒಂದು ಸನ್ನಿವೇಶಕ್ಕೆ ಇದು ಮಾಡುತ್ತೆ.
ಒಂದು ಉದಾಹರಣೆ, ತುಂಬಾ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಅಂದ್ರೆ ಮಾಬ್ ಇರುತ್ತೆ, ಒಂದು ಮಾಬ್ನ ಡಿಸ್ಪರ್ಸ್ ಮಾಡಕ್ಕೆ ಒಂದಷ್ಟು ಜನ ಪೊಲೀಸ್ ಫೋರ್ಸ್ ಬರ್ತಾರೆ. ಮಾಬ್ ಎಲ್ಲ ಹೊರಟೋದ್ಮೇಲೆ ಅಲ್ಲಿರೋ ಕಮ್ಮಿ ಜನಕ್ಕೆ ಹೊಡೆಯೋಕ್ ಶುರು ಆಗುತ್ತೆ. ಅದೇ ತರ ಈ ವೈರಾಣು ರೋಗ ನಿರೋಧಕ ಆಂಟಿಬಾಡೀಸ್ ಉತ್ಪತ್ತಿ ಆಗಿರೋದು ಮಲ್ಟಿ ಸಿಸ್ಟಮ್, ಹಾರ್ಟು, ಲಂಗ್ಸು, ಕಿಡ್ನಿ, ಶ್ವಾಸಕೋಶ, ಕರುಳು, ಚರ್ಮಕ್ಕೆ ಎಲ್ಲದಕ್ಕೂ ಎಫೆಕ್ಟ್ ಆಯ್ತು. ಸೊ ಈ ಸಂಖ್ಯೆ ಇದು ತೀವ್ರವಾಗಿದೆ. ಇದರಲ್ಲಿ <2% ಮಾರ್ಟಾಲಿಟಿ ಇದೆ. ಬೇಗ ಗುರುತಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ರೆ ನಾವು ಅದನ್ನು ತಡೆಗಟ್ಬೋದು. ಆಮೇಲೆ ಈ ಇನ್ನೊಂದು ವಿಶೇಷವಾಗಿ ನಾವು ಜ್ಞಾಪಕ ಇಟ್ಕೋಬೇಕು, ಮಿಸ್ಸಿಯಿಂದ ಇನ್ನೊಬ್ಬರಿಗೆ ವೈರಾಣು ಹೋಗಲ್ಲ. ಇಟ್ ಇಸ್ ವೈರಾಣು ಬಂದು ಹೋಗಿ ಆಫ್ಟರ್ ಎಫೆಕ್ಟ್ಸ್. ಓಕೆ ಡಾಕ್ಟ್ರೆ, ಇನ್ನೊಂದೇನಂದ್ರೆ ಮಕ್ಕಳು ಅಂತ ತಗೊಂಡಾಗ ನಾವು ಮಕ್ಕಳು ಹುಟ್ಟಿದ ತಕ್ಷಣದಿಂದ ಬಹಳಷ್ಟು ವರ್ಷಗಳವರೆಗೆ ಚುಚ್ಚುಮದ್ದನ್ನ ನೀಡ್ಕೊಂಡು ಬರ್ತೀವಿ. ಅದು BCG ಇಂದ ಹಿಡಿದು ರೌಟಾ ಇರ್ಬೋದು, ಈ ತರದ ಅನೇಕ ಚುಚ್ಚುಮದ್ದನ್ನ ನಾವು ಕೊಡ್ತೀವಿ. ಇದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗಾಗಿ ಮಕ್ಕಳಲ್ಲಿ ಈ ಕೊರೋನಾ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ, ಯಾಕೆಂದ್ರೆ ಆಲ್ರೆಡಿ ಅವರಿಗೆ ಇಮ್ಯೂನ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೆಲವು ತಜ್ಞರು ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟರ್? ಮೊಟ್ಟ ಮೊದಲನೇದಾಗಿ ಏನ್ ಹೇಳ್ಬೇಕು ಅಂದ್ರೆ, ಮಕ್ಕಳಲ್ಲಿ ರೋಗ ನಿರೋಧಕ ಅಂಶ ಅದು ಬೆಳೀತಾ ಇರುತ್ತೆ. ಅದು ಕಂಪ್ಲೀಟ್ ಆಗಿ ಬೆಳೆಯೋದು ಒಂದು 8 ವರ್ಷದ ಹಂತದಲ್ಲಿ. ಸೊ ಮಕ್ಕಳಲ್ಲಿ ನಾವು BCG, ಪೋಲಿಯೋ ಡ್ರಾಪ್ಸು, ಜಾಂಡಿಸ್ ಇಂಜೆಕ್ಷನ್ ಹುಟ್ಟಿದ ತಕ್ಷಣ, ನಂತರ ಅದು ನಮ್ಮ ರೊಟೀನ್ ಇಮ್ಯುನೈಸೇಷನ್ ಚುಚ್ಚುಮದ್ದಿನ ವೇಳಾಪಟ್ಟಿ ಪ್ರಕಾರ ದಯಮಾಡಿ, ಯಾಕೆಂದ್ರೆ ಲಾಕ್ಡೌನ್ ಟೈಮಲ್ಲಿ ಮಕ್ಕಳಿಗೆ ಆ ವೇಳಾಪಟ್ಟಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಆ ವೇಳಾಪಟ್ಟಿ ಕೊಡ್ತೀವಿ. ಯಾಕೆ ಅದನ್ನು ಕೊಡ್ತೀವಿ ಅಂತಂದ್ರೆ, ಮಗುವಿಗೆ ತಯಾರಿಕೆ, ಪ್ರತಿಯೊಂದು ಮಗುಗೂ ಈ ಮರಣಾಂತ ಕಾಯಿಲೆಗಳಿಗೆ ನಾವು ತಯಾರಿಕೆ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಕೋವಿಡ್ ಸನ್ನಿವೇಶದಲ್ಲಿ ಏನಾಯ್ತು ಅಂತಂದ್ರೆ, ಪ್ರತಿಯೊಂದು ಮಗುಗೆ 5 ವರ್ಷದ ಕೆಳಗಿರೋ ಮಗುಗೆ 6ರಿಂದ 8 ಸಲ ವೈರಸ್ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಈ ವೈರಸ್ ಇನ್ಫೆಕ್ಷನ್ಸ್ ಬಂದಾಗ ಮಗುವಲ್ಲಿ ರೋಗ ನಿರೋಧಕ ಯಂತ್ರಗಳಿಗೆ ತಯಾರಿಕೆ ಮಾಡ್ತಾ ಇತ್ತು. ನಾವೇನ್ ಮಾಡಿದ್ವಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ. ಸೊ ಆ ಕ್ರಾಸ್ ಇನ್ಫೆಕ್ಷನ್ ಮಕ್ಕಳಿಗೆ ಬರಲಿಲ್ಲ. ನಂತರ ತುಂಬಾ ಸ್ಟ್ರಿಕ್ಟ್ ಆಗಿ ರೆಸ್ಪಿರೇಟರಿ ಹೈಜೀನ್, ಮಾಸ್ಕ್ ಅದನ್ನೆಲ್ಲ ಬಳಸ್ತಿದ್ವಿ. ಸೊ ಈ ವೈರಸ್ ಇನ್ಫೆಕ್ಷನ್ಸ್ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಇಂದ ರೈನೋ ವೈರಸ್ಸು, ಅಡಿನೋ ವೈರಸ್ಸು, ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ಸು, ಇನ್ಫ್ಲೂಯೆನ್ಸಾ ವೈರಸ್ಸು, ಎಷ್ಟೊಂದು ವೈರಸ್ಗಳಿದಾವೆ. ಸೊ ಈ ವೈರಸ್ಗಳು ಮಗು ದೇಹದಲ್ಲಿದ್ದು ಬೇರೆ ವೈರಸ್ನ ಎಂಟರ್ ಮಾಡಕ್ ಬಿಡ್ತಿರ್ಲಿಲ್ಲ. ಆದರೆ ಈಗ ಆ ಮಗುಗೆ ಸ್ಕೂಲ್ ಇಲ್ಲ, ರೆಸ್ಪಿರೇಟರಿ ಹೈಜೀನ್ ಇಲ್ಲ, ಮತ್ತೆ ರೊಟೀನ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅಲ್ಲಿ ಎಷ್ಟೊಂದು ಮಕ್ಕಳು ಭಾಗವಹಿಸದೆ ಕುಂಠಿತವಾಗಿರೋದ್ರಿಂದ ದೇ ಆರ್ ವಲ್ನರಬಲ್. ಇಲ್ಲಿವರೆಗೂ ಆ ಲೈವ್ ವ್ಯಾಕ್ಸಿನ್ಸು, ಈಗ ದಡಾರ, ಮೀಸಲ್ಸು, ಚಿಕನ್ ಪಾಕ್ಸ್ ಅಂದ್ರೆ ದೊಡ್ಡಮ್ಮ, ಆಮೇಲೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್, ಇವನ್ನೆಲ್ಲ ಕೊಟ್ಕೊಂತ ಬಂದ್ಬಿಟ್ಟು ಮಕ್ಳನ್ನ ನಾನು ಯಾವಾಗ್ಲೂ ಅಂತಿದ್ದೆ, 2 ವರ್ಷದ ಮಗುಗಂತೂ ಪಿನ್ ಕುಷನ್ ತರ ಚುಚ್ತಾ ಇರ್ತೀವಿ. ಸೊ ಈ ಲೈವ್ ವ್ಯಾಕ್ಸಿನ್ಸ್ ಆ ರೋಗ ನಿರೋಧಕ ಯಂತ್ರಗಳನ್ನ ಆಕ್ಟಿವ್ ಆಗಿಟ್ಟಿದ್ವು. ಸೊ ಅದರಿಂದಾಗಿ ನಾವು ಮಕ್ಕಳ ಡಾಕ್ಟ್ರು ಈ ಮಕ್ಕಳಿಗೆ ಈ ಕೋವಿಡ್ ವೈರಸ್ ಹೆಚ್ಚಾಗಿ ತೊಂದರೆ ಕೊಡಲ್ಲ ಅಂತ ಅನ್ಕೊಂಡಿದ್ವಿ. ಓಕೆ ಡಾಕ್ಟರ್, ಈಗ US, UK ಅಥವಾ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ 5ರಿಂದ 12 ವರ್ಷದ ಮಕ್ಕಳಿಗೂ ವ್ಯಾಕ್ಸಿನ್ ಅನ್ನ ಕೊಡುವ ಕಾರ್ಯವನ್ನ ಚಾಲ್ತಿ ಮಾಡಿದ್ದಾರೆ, ಯಾಕೆಂದ್ರೆ ಅವ್ರಿಗೂ ಎಫೆಕ್ಟ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ. ಆದ್ರೂ ಅಲ್ಲೂ ಕೂಡ ಎಷ್ಟು ಅಲೆ ಬಂದ್ರು ಮಕ್ಕಳಿಗೆ ಬರೋ ಚಾನ್ಸಸ್, ಅಂದ್ರೆ ಮಕ್ಕಳು ತುಂಬಾ ಅದರಿಂದ ಎಫೆಕ್ಟ್ ಆಗೋ ಚಾನ್ಸಸ್ ಕಡಿಮೆನೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲೂ ಅದೇ ತರದ ವರದಿ ಬರ್ತಿದೆ, ಲ್ಯಾನ್ಸೆಟ್ ಇರ್ಬೋದು, ಅದನ್ನ ಹೇಳ್ತಿದ್ದಾರೆ. ಆದಾಗ್ಯೂ ಒಂದ್ ಭಯ ಹುಚ್ಚೋ ಕೆಲಸ ಆಗ್ತಿದ್ಯಾ? ಏನ್ ಹೇಳ್ತೀರಿ ತಾವು? ಮೊಟ್ಟ ಮೊದಲನೇದಾಗಿ ಭಾರತಿ, ನಾವು ಪೋಷಕರಿಗೆ ಭಯ ಹುಟ್ಟಿಸೋದು ಬೇಡ. ಈ 15 ತಿಂಗಳು ಪೋಷಕರು ಮನೆಯಲ್ಲೇ ಇದ್ದು ಮಕ್ಕಳು ಶಾಲೆಗೆ ಹೋಗದೆ ಅವರು ತೀವ್ರವಾದ ಖಿನ್ನತೆ, ಮಗುಗೂ ಖಿನ್ನತೆ ಆಗಿದೆ, ಪೋಷಕರಿಗೂ ಖಿನ್ನತೆ ಆಗಿದೆ. ದಯಮಾಡಿ ನಾವು ಅವ್ರಿಗೆ ಹೆದರಿಸೋದು ಬೇಡ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ 3ನೇ ಅಲೆ ಬರ್ದಂಗೆ ನಾವು ಪ್ರಿವೆಂಟ್ ಮಾಡ್ಬೇಕು. ಈಗ ಬಂದಿರುವ ಅಂಶ ಪ್ರಕಾರ ಪ್ರತಿ 100 ಮಕ್ಕಳಲ್ಲಿ 80 ಮಕ್ಕಳಿಗೆ ಸೌಮ್ಯ ಲಕ್ಷಣದ ಕೋವಿಡ್ ವೈರಸ್ ಬರುತ್ತೆ. ಇದಕ್ಕೆ ನಾವು ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. 10ರಿಂದ 15%ಗೆ ಮೈಲ್ಡ್ ಆರ್ ಮಾಡ್ರೇಟ್ ಇಲ್ನೆಸ್ ಬರುತ್ತೆ, ಅಂದ್ರೆ ನೆಗಡಿ, ಕೆಮ್ಮು, ಜ್ವರ. ವಿಶೇಷವಾಗಿ ಪೋಷಕರು ಗಮನದಲ್ಲಿ ಇಟ್ಕೋಬೇಕು, ಈ ಒಂದು ಸೆಕೆಂಡ್ ವೇವ್ ಅಲ್ಲಿ ನೆಗಡಿ, ಕೆಮ್ಮು, ಜ್ವರ ಮತ್ತೆ ಶ್ವಾಸಕೋಶದ ತೊಂದರೆಗಳು, ಅಂದ್ರೆ ರೆಸ್ಪಿರೇಟರಿ ರೇಟ್, ಉಸಿರಾಡೋದು ಎಷ್ಟಿರುತ್ತೆ ಅಂತ ಲೆಕ್ಕ ಮಾಡೋಕ್ಕೆಲ್ಲ ತಾಯಂದ್ರಿಗೆ ನಾವು ಹೋಮ್ ಮಾನಿಟರಿಂಗ್ ಚಾರ್ಟ್ ಎಲ್ಲ ಈಗ ಅವರಿಗೆ ಟ್ರೈನಿಂಗ್ ಮಾಡಬೇಕು ಅಂತ ಅನ್ಕೊಂಡಿದೀವಿ.
ಅದಾದ ನಂತರ ಈ ಸಲ ವಾಂತಿ, ಬೇದಿ, ಹೊಟ್ಟೆ ನೋವು ಇದು ವಿಶೇಷವಾದ ರೋಗ ಲಕ್ಷಣ ಕಂಡು ಬಂದಿದೆ ಈ ವೈರಸ್ ಅಲ್ಲಿ. ಆಮೇಲೆ ಮೈ ಮೇಲೆ ರ್ಯಾಷಸ್ ಬರುತ್ತೆ. ಇನ್ನು ಮಿಕ್ಕಿದ ಲೆಸ್ ದೆನ್ 2% ವಿಲ್ ಬಿ ಸಿಕ್ ಅಂಡ್ ಹಾಸ್ಪಿಟಲೈಸ್ಡ್. ಸೊ ಇದು ತುಂಬಾ ಖುಷಿಯಾದ ವಿಷಯ. ಸೊ ದಯಮಾಡಿ ನಾವು ಪೋಷಕರಿಗೆ ಹೆದರಿಸೋದು ಬೇಡ. ಪೋಷಕರಿಗೆ ನಾವು ಏನ್ ಹೇಳಬೇಕು ಅಂತಂದ್ರೆ, ಈ ಒಂದು ವೈರಾಣು ಮಗುವಿನ ದೇಹಕ್ಕೆ ಎಂಟರ್ ಆಗ್ದಂಗೆ ಪ್ರಿವೆಂಟ್ ಮಾಡಬೇಕು. ಅದನ್ನ ಹೆಂಗ್ ಪ್ರಿವೆಂಟ್ ಮಾಡಬೇಕು? ಕೋವಿಡ್ ನಾರ್ಮ್ಸ್ ಸಾಕಷ್ಟು ಮಾಧ್ಯಮದಿಂದ ಚರ್ಚೆ ಇದೆ. ಕೋವಿಡ್ ನಾರ್ಮ್ಸ್ ಅಂದ್ರೆ ಏನು? ಮಾಸ್ಕ್ ಹಾಕೊಳ್ಳೋದು, ಕೈನ ಮನೆಯಲ್ಲಿದ್ದಾಗ ಕೈನ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು, ಮನೆಯಿಂದ ಆಚೆ ಹೋದಾಗ ಹ್ಯಾಂಡ್ ವಾಶ್ ಮಾಡೋಕ್ಕೆ ನೀರಿಲ್ಲದೆ, ಸೋಪ್ ಇಲ್ದಿದ್ರೆ ಸ್ಯಾನಿಟೈಸರ್ ಬಳಸಿ, ಆಮೇಲೆ ದೂರ ಇರಿ ಅಂತ ಮೊದಲು 2 ಅಡಿ ದೂರ ಇರಿ ಅಂತ ಹೇಳ್ತಾ ಇದ್ವಿ. ಶುರುವಲ್ಲಿ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಿತ್ತು, ಇವಾಗ ಅದು ಏರ್ಬೋರ್ನ್. ಎಲ್ಲ ಕಡೆ ವೈರಸ್ ಇರೋದ್ರಿಂದ ಆದಷ್ಟು ನಾವು ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಆದಷ್ಟು ನಾವು ದೂರ ಇರಬೇಕು. ಆ ಸೋಷಲ್ ಗೆಟ್ ಟುಗೆದರ್ಸ್ ಇರುತ್ತಲ್ಲ ಮನೆಯಲ್ಲೇ, ಕೂಡಿಸ್ಬಿಟ್ಟು ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅಥವಾ ಒಂದೇ ಕೊಠಡಿಯಲ್ಲಿ ಮಲ್ಗೋದು, ಅದನ್ನೆಲ್ಲ ಮಾಡಬಾರ್ದು. ಸೊ ದಿಸ್ ಅ ಗುಡ್ ವೇ ಆಫ್ ಪ್ರಿವೆಂಟಿಂಗ್ the children from getting the infection by following COVID norms. ಓಕೆ ಡಾಕ್ಟರ್, ತಾವ್ ಹೇಳಿದ್ವಿ ಅಕ್ಟೋಬರ್ ವೇಳೆಗೆ ಒಂದ್ ವೇಳೆ ಏನಾದ್ರು 3ನೇ ಅಲೆ ಬಂದ್ರು ಕೂಡ ಅಲ್ಲಿ ತನಕ ಬಹುತೇಕವಾಗಿ 18 ವರ್ಷದಿಂದ 44 ವರ್ಷದವರೆಗೂ ಉಚಿತ ಚಿಕಿತ್ಸೆ ವ್ಯಾಕ್ಸಿನ್ ಹಾಕಿದ್ದಾರೆ, ಅದು ಕಂಪ್ಲೀಟ್ ಆಗಿ ಹೋಗುತ್ತೆ. ಒಂದ್ ವೇಳೆ ಇದು ಈ ವ್ಯಾಕ್ಸಿನೇಷನ್ ಪ್ರಕ್ರಿಯೆ ಪೂರ್ಣ ಆದ್ರೆ ಒಂದ್ ಹರ್ಡ್ ಇಮ್ಯುನಿಟಿ ಸಹಜವಾಗಿ ಬಂದು ಬಿಡುತ್ತೆ. ಹೀಗಿದ್ದಾಗ ಹೇಳಿ ಡಾಕ್ಟರ್. ಹರ್ಡ್ ಇಮ್ಯುನಿಟಿ ಬರ್ಬೇಕು ಅಂದ್ರೆ 60 to 70% of 136 crores of the Indian population has to be vaccinated. So 136 ಕೋಟಿ ಎಷ್ಟು ಫಾಸ್ಟ್ ಆಗಿ ಮಾಡಿದ್ರು 4 ವರ್ಷ ಬೇಕು. So let us not talk about herd immunity. We can talk about people who are infected. ಈಗ ಜನ ಇನ್ಫೆಕ್ಷನ್ ಆಗಿದಾರಲ್ಲ, ಆ ಜನ ಅವರಲ್ಲಿ ರೋಗ ನಿರೋಧಕ ಅಂಶ ಬಂದಿರುತ್ತೆ. ಸೊ ಈ ಜನ ಅರ್ಜೆಂಟ್ ಆಗಿ ವ್ಯಾಕ್ಸಿನೇಷನ್ ಕೊಡಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇನ್ನ ನಮಗೆ ವ್ಯಾಕ್ಸಿನ್ ಸ್ಥಿತಿ ಸ್ಥಿರವಾಗಿಲ್ಲ, ಇನ್ನ ವ್ಯಾಕ್ಸಿನ್ಸ್ ನಮಗೆ ಬೇಕಾಗಿದೆ. ಇವರಿಗೆ ಸಹಜವಾಗಿ ಬಂದಿರೋ ಕೋವಿಡ್ ಇನ್ಫೆಕ್ಷನ್ ನಿಂದ ಅವರ ದೇಹದಲ್ಲಿ ರೋಗ ನಿರೋಧಕ ಅಂಶ ಉತ್ಪತ್ತಿ ಆಗುತ್ತೆ. ದೀಸ್ ಪೀಪಲ್ ಕ್ಯಾನ್ ವೇಟ್ ಫಾರ್ 3 months. ಸೊ ಆ ಒಂದು ಗುಂಪಲ್ಲಿ ಸೇವ್ ಆಗಿರೋ ವ್ಯಾಕ್ಸಿನ್ಸ್ ನ ತುರ್ತಾಗಿ ಎಮರ್ಜೆನ್ಸಿ ಆಗಿ 18 ಇಂದ 45 ವರ್ಷದವ್ರಿಗೆ ಕೊಟ್ರೆ ಅವರಲ್ಲಿ ನಾವು ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಿ ಅವರಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ. ಆಮೇಲೆ ವ್ಯಾಕ್ಸಿನ್ ಫಸ್ಟ್ ಡೋಸ್ ತಗೊಂಡಿರೋರು ಸೆಕೆಂಡ್ ಡೋಸ್ಗೆ ಅರ್ಜೆಂಟ್ ಆಗಿ ಹೋಗಬೇಡಿ. ಯಾಕಂದ್ರೆ ಸೆಕೆಂಡ್ ಡೋಸ್ ತಗೊಳಕ್ಕೆ 12 ವಾರದಿಂದ 16 ವಾರದವರೆಗೂ ಕಾಯ್ಬೋದು. ಸೊ ಆ ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡಿರೋರು ವ್ಯಾಕ್ಸಿನ್, ಇನ್ಫೆಕ್ಷನ್ ಆಗಿರೋ ವ್ಯಾಕ್ಸಿನ್ ಎರಡನ್ನು 18 ಇಂದ 45 ವರ್ಷಕ್ಕೆ ಬೇಗ ಕೊಟ್ಬಿಟ್ರೆ ಮಕ್ಕಳಲ್ಲಿ ಇದನ್ನ ತಡೆಗಟ್ಬೋದು. ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಮೈಸೂರಲ್ಲಿ ಆಗ್ಲೇ ಶುರು ಮಾಡಿದ್ದಾರೆ. ಕರೆಕ್ಟ್. 12 ರಿಂದ 16 ವರ್ಷದ ಮಕ್ಕಳಲ್ಲಿ 30 ಮಕ್ಕಳಿಗೆ ಇದು ಶುರು ಆಗಿದೆ. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಡಾಕ್ಟರ್ ತಾವಾಗ್ಲೇ ಹೇಳ್ತಾ ಇದ್ರಿ 8 ವರ್ಷದ ತನಕ ಅಂದ್ರೆ 8 ವರ್ಷದ ನಂತರ ಮಕ್ಕಳಲ್ಲಿ ಪೂರ್ಣವಾಗಿ ರೋಗ ನಿರೋಧಕ ಶಕ್ತಿ, ಯಾಕೆಂದ್ರೆ ಅವ್ರದ್ದು ವ್ಯಾಕ್ಸಿನೇಷನ್ ಕೂಡ ಮುಗ್ದೋಗಿರುತ್ತೆ. ವ್ಯಾಕ್ಸಿನೇಷನ್ ಮತ್ತೆ ಟಾನ್ಸಿಲ್ಸ್, ಲಿಂಫ್ ನೋಡ್ಸ್, ಸ್ಪ್ಲೀನ್ ಅಂತೆಲ್ಲ ಹೇಳ್ತೀವಿ, ಇದೆಲ್ಲ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ವಾತಾವರಣಕ್ಕೂ ಆ ಸಮಯದಲ್ಲಿ ಮಕ್ಕಳು ತೆರೆದುಕೊಳ್ತಾರೆ, ಸುತ್ತಮುತ್ತಲ ವಾತಾವರಣಕ್ಕೆ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ಈಗ ವಾತಾವರಣಕ್ಕೂ ತೆರೆದುಕೊಳ್ಳಕ್ ಸಾಧ್ಯ ಆಗ್ತಿಲ್ಲ ಕೋವಿಡ್ ಕಾರಣಕ್ಕಾಗಿ. ಮತ್ತು 8 ವರ್ಷದ ಒಳಗಿನ ಮಕ್ಕಳ ಪರಿಸ್ಥಿತಿ ಏನು? ಅವ್ರು ಏನ್ ಮಾಡ್ಬೇಕು? ಅವ್ರ ಪೋಷಕರು ಏನ್ ಮಾಡ್ಬೇಕು? ತಮ್ಮ ಸಲಹೆ ಏನು? 8 ವರ್ಷದ ಮಕ್ಕಳಲ್ಲಿ ಮನೆಯಲ್ಲೇ ಇದ್ದಾಗ, ಮನೆಯಲ್ಲಿ ಯಾರಿಗೂ ಇನ್ಫೆಕ್ಷನ್ ಇಲ್ಲದೆ ಇದ್ರೆ, ಯಾರಿಗೂ ಕೋವಿಡ್ ಕಾಂಟ್ಯಾಕ್ಟ್ ಬಂದಿಲ್ಲ, ಕೆಲವು ಮನೆಯಲ್ಲಿ ಗಂಡಸರು ತುಂಬಾ ಒಳಗೆ ಹೋಗೋದು ಮಾಡ್ತಾ ಇರ್ತಾರೆ, ಆ ವ್ಯಕ್ತಿ ಬೇರೆ ಹೆಂಡತಿ ಮಕ್ಕಳ ಜೊತೆ ಸೇರೋದು ಬೇಡ. ಅವರಿಗೆ ಬೇರೆ ಬೇರೆ ವ್ಯವಸ್ಥೆ ಮಾಡಬೇಕು. ಅವ್ರು ಸ್ನಾನ ಮಾಡೋಕ್ಕೆ, ಟಾಯ್ಲೆಟ್ ಬಳಸೋಕ್ಕೆ, ಊಟ ಮಾಡೋಕ್ಕೆ ಇಲ್ಲ. ಬಟ್ ಎಲ್ಲರೂ ಮನೆಯಲ್ಲಿದ್ದು ನಾವು ಎಲ್ಲೂ ಒಂದು ಹೊರಗಿನ ವಾತಾವರಣದಿಂದ ನಾನು ಕೋವಿಡ್ ತಂದಿಲ್ಲ ಅಂತ ಹೇಳಿದ್ರೆ ಸಹಜ ಜೀವನ ಕಂಟಿನ್ಯೂ ಮಾಡ್ಬೋದು. ಆದ್ರೆ ಈ ತರ ಒಂದು ಕ್ವಶನ್ ಮಾರ್ಕ್ ಇದ್ದಾಗ ಈ ಮಕ್ಕಳು ಮನೆಯಲ್ಲಿ ಆ ವ್ಯಕ್ತಿ ಬಂದಾಗ, ಆ ವ್ಯಕ್ತಿ ನೆಗಡಿ ಕೆಮ್ಮು ಅಂಥದ್ದೇನಾದ್ರೂ ಇದ್ರೆ ಮಕ್ಕಳು ಮನೆಯಲ್ಲೂ ಮಾಸ್ಕ್ ಹಾಕೋಬೇಕು. ಇದು ನೀತಿ ಆಯೋಗ್ ಒಬ್ರು ನಿಪುಣ ಮಕ್ಕಳು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿನೋದ್ ಪಾಲ್ ಅಂತ, ಅವ್ರು ಹೇಳಿರೋದು ಮನೆಯಲ್ಲೂ ಅಂತ ಸನ್ನಿವೇಶದಲ್ಲಿ ಮಾಸ್ಕ್ ಹಾಕೋಬೇಕು. ಎಷ್ಟು ದಿವಸ ಅವ್ರದ್ದು ಟೆಸ್ಟ್ ಮಾಡಿಸಿ
ಅವ್ರು ಪಾಸಿಟಿವ್ ಬಂದಿದ್ದಾಗ 14 ದಿವಸದವರೆಗೂ ನಾವು ಮನೆಯಲ್ಲಿ ವಿಶೇಷ ಕಾಳಜಿ ತಗೋಬೇಕಾಗತ್ತೆ. ಸೊ ಮಕ್ಳನ್ನ ಅವ್ರ ಮಗು ಒಂಥರ ಅಪ್ಪ ಬಂದ್ರು ಅಂದ್ರೆ ಹೋಗ್ಬಿಟ್ಟು ತಪ್ಕೊಳ್ಳುತ್ತೆ, ಕಿಸ್ ಮಾಡುತ್ತೆ ಅದೆಲ್ಲ, ಆ ತರ ಸನ್ನಿವೇಶ ಬೇಡ ಅವ್ರಿಗೆ. ಆ ತರ ಕ್ವಶನಬಲ್ ಸಿಚುವೇಶನ್ ಅಲ್ಲಿ ಇದ್ದಾಗ ಇನ್ನು ಸಹಜವಾಗಿ ಎಲ್ಲ ಕಾರ್ಯಚಟುವಟಿಕೆಗಳು ಮಾಡ್ಕೋಬೇಕು. ಬಟ್ ತುಂಬಾ ಫೋಕಸ್ ನಾವೇನ್ ಮಾಡ್ಬೇಕು ಅಂದ್ರೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಯಾಕೆಂದ್ರೆ ಅಕಸ್ಮಾತ್ ವೈರಸ್ ವಾತಾವರಣದಿಂದ ನಮ್ಮ ಮೇಲೆ ಬಂದ್ಬಿಡ್ತು ಅಂದ್ರೆ 2 ನಿಮಿಷದೊಳಗೆ ನಾವು ಹ್ಯಾಂಡ್ ವಾಶ್ ಮಾಡ್ಕೋಬೇಕು, 20 ಸೆಕೆಂಡ್ ಒಳಗೆ. ಆಮೇಲೆ ಯಾರ್ದೋ ಒಂದು ವ್ಯಕ್ತಿಗೆ ಕೋವಿಡ್ ಇನ್ಫೆಕ್ಷನ್ ಇದ್ರೆ ಅವ್ರ ಜೊತೆ ನಾವು 15 ನಿಮಿಷ ಸಂಪರ್ಕ ಇದ್ದಾಗ ನಮ್ಗೆ ಜಾಸ್ತಿ ಹೊತ್ತು ಕೋವಿಡ್ ವೈರಸ್ ನಮ್ಮ ದೇಹಕ್ಕೆ ಸೇರ್ಕೊಡುತ್ತೆ. ಸೊ ಇಂಥ ಸಿಚುವೇಶನ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಆಮೇಲೆ 2 ಟಾಯ್ಲೆಟ್ ಇಲ್ಲದೆ ಇದ್ರು ಒಂದು ಆ ಕ್ವಶನಬಲ್ ವ್ಯಕ್ತಿ ಟಾಯ್ಲೆಟ್ ಯೂಸ್ ಮಾಡಿದ್ಮೇಲೆ ಆ ಟಾಯ್ಲೆಟ್ನ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸಿಂಪಲ್ ಹೋಮ್ ಮೇಡ್ ಸೊಲ್ಯೂಷನ್ಸ್ ಅಂದ್ರೆ ಡೆಟಾಲ್ ಅಥವಾ ಸೋಪ್ ವಾಟರ್ ಸೊಲ್ಯೂಷನ್ ಅಲ್ಲಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸೊ ಹೀಗೆ ಮಾಡಿ. ಡಾಕ್ಟರ್, ಈಗ ಸ್ವಲ್ಪ ಬುದ್ಧಿ ಇರುವಂತ ಮಕ್ಕಳು ಅಂದ್ರೆ ಒಂದು 5 ವರ್ಷದ ಮೇಲಿನ ಮಕ್ಕಳಿಗಾದ್ರೆ ಕೊಂಚ ಹೇಳಿದ್ರೆ ಸ್ವಲ್ಪ ಅರ್ಥ ಆಗತ್ತೆ. ಅದಕ್ಕಿಂತ ಕೆಳಗಿನ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳು, ಅದರಲ್ಲೂ ಮುಖ್ಯವಾಗಿ ಶಿಶುಗಳು ಏನಿರ್ತವೆ, ಇವ್ರುಗಳನ್ನ ಹೇಗೆ ಇದರಿಂದ ಹೊರಗಡೆ ಇಡೋಕ್ ಸಾಧ್ಯ? ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ ಡಾಕ್ಟರ್? ಈಗ ಒಂದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತ ಒಂದು 35-40 ಸಾವಿರ ಮಕ್ಕಳ ಡಾಕ್ಟರ್ದು ಒಂದು ಆರ್ಗನೈಸೇಷನ್, ನಾನ್ ಗೌರ್ಮೆಂಟ್ NGO ಅದು. ಅದ್ರ ಪ್ರಕಾರ 2 ವರ್ಷದ ಕೆಳಗಿರೋ ಮಕ್ಕಳಿಗೆ ಕ್ವಶನಬಲ್ ವ್ಯಕ್ತಿ ಮನೇಲಿದ್ದಾಗ ಫೇಸ್ ಶೀಲ್ಡ್ ಬಳಸಬೇಕು ಅವ್ರ ಕಾಂಟ್ಯಾಕ್ಟ್ ಬಂದಾಗ. ಈಗ ನಾನು ಇಲ್ಲಿ ಬಂದ್ಬಿಟ್ಟು ಹಾಲಲ್ಲಿ ಕೂತಿದ್ದೀನಿ, ಮೇಲ್ಗಡೆ ರೂಮಲ್ಲಿದ್ದರೆ ನೋ ಪ್ರಾಬ್ಲಮ್, ಮಾಸ್ಕ್ ಮುಚ್ಕೊಂಡು ಹೋಗ್ಬೋದು. ಬಟ್ ಇಲ್ಲೇ ನನ್ನ ಜೊತೆ ಇಲ್ಲಿ ಸಂಪರ್ಕದಲ್ಲಿದ್ದರೆ ಆ 2 ವರ್ಷದ ಮಗು ಫೇಸ್ ಶೀಲ್ಡ್ ಹಾಕೋಬೇಕು. ಯಾಕೆಂದರೆ ರೀಸೆಂಟ್ ಗೈಡ್ಲೈನ್ಸಲ್ಲಿ 5 ವರ್ಷದ ಕೆಳಪಟ್ಟ ಮಕ್ಕಳು ಏನು ಬೇಕಾಗಿಲ್ಲ ಅಂತಿದ್ದಾರೆ. ಅದು ಖಂಡಿತ ಅದು ತಪ್ಪು. ನಾವು ಅದಕ್ಕೆ ಅಬ್ಜೆಕ್ಷನ್ಸ್ ಹಾಕಿದ್ವಿ, ಇನ್ನೂ ನಮ್ಗೆ ಅದಕ್ಕೆ ರಿಪ್ಲೈ ಬಂದಿಲ್ಲ. ಸೊ 2 ರಿಂದ 5 ವರ್ಷದ ಮಕ್ಕಳು ಮಾಸ್ಕ್ ಧರಿಸ್ಬೇಕು. ಮಾಸ್ಕ್ ಧರಿಸೋದನ್ನು ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ತುಂಬ ಜನ ಮುಂದೆ ಮುಟ್ತಾರೆ, ಆಮೇಲೆ ಎಷ್ಟೊತ್ತು ಮಾಸ್ಕ್ ಹಾಕೋಬೇಕು ಇದರಲ್ಲಿ ಎಲ್ಲೂ ಮಾಹಿತಿ ಇಲ್ಲ. ಸೊ ದೇ ಶುಡ್ ಯೂಸ್ 4 ಲೇಯರ್ಡ್, ಈಗ ಡಬಲ್ ಮಾಸ್ಕಿಂಗ್ ಅಂತ ಏನು ಹೇಳ್ತೀವೋ 4 ಲೇಯರ್ಡ್ ವಾಷಬಲ್ ಮಾಸ್ಕ್ಸ್. 1 ದಿನಕ್ಕೆ ದೇ ಶುಡ್ ಹ್ಯಾವ್ 3 ಮಾಸ್ಕ್. 6 ರಿಂದ 8 ಗಂಟೆಗಿನ ಜಾಸ್ತಿ ಮಾಸ್ಕ್ನ ಬಳಸಬಾರ್ದು. ಮಾಸ್ಕ್ನ ಹಾಕ್ಕೋಬೇಕಾದ್ರೆ ಫ್ರಂಟ್ ಪೋರ್ಷನ್ನ ಮುಟ್ಟಬಾರ್ದು, ತೆಗಿಬೇಕಾದ್ರೂ ಫ್ರಂಟ್ ಪೋರ್ಷನ್ನ ಮುಟ್ಟಬಾರ್ದು, ಹಿಂಗೆ ಹಾಕ್ಕೊಳ್ಳೋದು. ಸೊ ಮಾಸ್ಕ್ ಏನಪ್ಪ ಉದ್ದೇಶ? ಏರ್ ಬೋರ್ನ್, ಮೊದಲು ಡ್ರಾಪ್ಲೆಟ್, ನಾನು ಕೆಮ್ಮಿದ್ರೆ ಸೀನಿದ್ರೆ ಅಂತ ಬರ್ತಿತ್ತು, ಈಗ ಆಗಲಿಲ್ಲ, ಈಗ ಎಲ್ಲ ಕಡೆ ಇದೆ. ಸೊ ಆಚೆಯಿಂದ ಕೋವಿಡ್ ವೈರಸ್ ನನ್ನ ದೇಹಕ್ಕೆ ಬರ್ದಂಗೆ ತಡ್ಕೊಳ್ಳುತ್ತೆ, ನನ್ನ ದೇಹದಲ್ಲಿರೋ ಕೋವಿಡ್ ವೈರಸ್ ಆಚೆ ಹೋಗ್ದಂಗೆ ತಡ್ಕೊಳ್ಳುತ್ತೆ. ಆದರೆ ಮಾಸ್ಕ್ನ ತೆಗೆದ್ಬಿಟ್ಟು ಜೋಬಲ್ಲಿ ಇಟ್ಕೊಳ್ಳೋದು, ಇನ್ನೆಲ್ಲೋ ಸಿಗಿಸ್ಕೊಳ್ಳೋದು, ಮತ್ತು ಅದನ್ನು ಯೂಸ್ ಮಾಡಬಾರ್ದು. ಆ ಥರ ಮಾಡಿದ್ರೆ ಅದು ಅದರಲ್ಲಿ ಮಾಯಿಶ್ಚರ್ ಇರುತ್ತೆ. ನಮ್ಮ ಮೂಗಲ್ಲಿ ಗಾಳಿ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಅದರಲ್ಲಿ ಒಂದು ತ್ಯಾವ ಅಂಶ ಇರುತ್ತೆ. ಈ ಒಂದು ತ್ಯಾವ ಅಂಶದಿಂದ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಪೋಷಕರು ಮಕ್ಕಳಿಗೆ ರೀಯೂಸಬಲ್ ವಾಷಬಲ್ ಮಾಸ್ಕ್ 3 to 4 per day ಅದನ್ನು ತಯಾರಿಕೆ ಮಾಡ್ಕೊಳ್ಳಿ ಅವರು. ಸೊ ಮಾಸ್ಕ್ ಯೂಸ್ ಮಾಡೋದು ಹೇಳ್ಕೊಡ್ಬೇಕು. ದಯವಿಟ್ಟು ಎಲ್ಲರೂ ಮಾಸ್ಕ್ ಯೂಸ್ ಮಾಡಿ. 2 ವರ್ಷದ ಕೆಳಗೆ ಫೇಸ್ ಶೀಲ್ಡ್. ಓಕೆ ಡಾಕ್ಟರ್, ಈಗ ಶಾಲೆಗಳನ್ನ ತೆರೀರಿ ಅಂತ ಒಂದಷ್ಟು ಮಂದಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಶಾಲೆಗಳನ್ನ ಬಂದ್ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಅಂತ. ಈಗ ಮಕ್ಳಿಗೆ ಬರುತ್ತೆ ಅನ್ನೋ ಯಾವುದೇ ಪುರಾವೆಯೂ ನಮ್ಮ ಬಳಿ ಇಲ್ಲ, 3ನೇ ಅಲೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ. ಹೀಗಿರುವಾಗ ಶಾಲೆಗಳನ್ನ ತೆರೆಯುವಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಮಕ್ಕಳ ತಜ್ಞರಾಗಿ? ಭಾರತಿ, ಮೊದಲಿನಿಂದ ನಾನು ಶಾಲೆ ತೆರೀರಿ ಅಂತ ನಾನು ಮಾತಾಡ್ತಾ ಇದ್ದೆ. ಒಂದು ಚಾನೆಲ್ ಅಲ್ಲಿ ಮಾತಾಡಿದಾಗ ಪೋಷಕರು ವಿಪರೀತ ಗಲಾಟೆ ಮಾಡಕ್ ಶುರು ಮಾಡಿದ್ರು. ನಿಮ್ಮ ಮಗು ಆಗಿದ್ರೆ ನೀವು ಈಗ ಮಾತಾಡ್ತಿದ್ರ ಅಂತಂತ. ನೀವು US UK ರಿಪೋರ್ಟ್ಸ್ನ ನೀವು ಹೇಳಿದ್ರಿ. US UK ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಮನೆಯಲ್ಲಿದ್ದ ಮಕ್ಕಳಿಗೂ ಸಹಿತ ಕೋವಿಡ್ ಇನ್ಫೆಕ್ಷನ್ ಬಂದಿದೆ, ಯಾರೂ ಶಾಲೆಗೆ ಹೋಗಿಲ್ಲ. ಸೊ ವಾತಾವರಣದಲ್ಲಿರೋ ವೈರಸ್ನ ನಾವೇನೂ ಮಾಡೋಕ್ಕಾಗಲ್ಲ. ಶಾಲೆಗೆ ಹೋಗ್ಲಿಲ್ಲ ಅಂತಂತಂದ್ರೆ ಅವ್ರಿಗೆ ಬರಲ್ಲ ಅಂತ. ಕೋವಿಡ್ ನಾರ್ಮ್ಸ್ನ ಫಾಲೋ ಮಾಡಿಕೊಂಡು ಸ್ವಲ್ಪ ವಿಶೇಷ ಜಾಗೃತರಾಗಿ ನಾವು ಮಕ್ಕಳನ್ನ ಶಾಲೆ ಕಳಿಸ್ಲೇಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಈ 15 ತಿಂಗಳು ಮಕ್ಕಳ ಮನೇಲಿ ಇದ್ಬಿಟ್ಟು ತೀವ್ರವಾದ ಖಿನ್ನತೆಗೆ ಗುರಿಯಾಗಿದ್ದಾರೆ. ತಂದೆ ತಾಯಿ ಶುರುವಲ್ಲಿ ಮಗುಗೆ ಸಾಯಂಕಾಲ ಆಗ್ತಿದ್ದಂಗೆ ಬಜ್ಜಿ ಬೋಂಡನೋ ಸ್ಯಾಂಡ್ವಿಚ್ ಏನೋ ಮಾಡ್ಕೊಡ್ತಾ ಇದ್ರು. ಹೋಗ್ತಾ ಹೋಗ್ತಾ ತಾಯಂದ್ರು ಸಾಕಾಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಒಂದು 3-4 ತಾಯಂದ್ರು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು, ಈ ಒಂದು 15 ತಿಂಗಳಲ್ಲಿ ನನ್ನ ಮಗ 16 kg ತೂಕ ಜಾಸ್ತಿ ಆಗಿದ್ದಾನೆ, ಇನ್ನೊಂದು ತಾಯಿ 8 kg ತೂಕ 10 kg ತೂಕ ಜಾಸ್ತಿ ಆಗಿದ್ದಾನೆ, ಸಾಕಾಗ್ಬಿಟ್ಟಿದೆ ಅಂತಂತ. ಸೊ ಹಾಗಾಗಿ ಈಗ 15 ತಿಂಗಳ ನಂತರ ಪೋಷಕರಿಗೂ ಸಹಿತ
ಬಹಳಷ್ಟು ಡಿಪ್ರೆಷನ್ನು, ಖಿನ್ನತೆ, ಅವರು ಮೋಟಿವೇಟ್ ಮಾಡೋಕ್ಕಾಗ್ತಾ ಇಲ್ಲ ಮಗುಗೆ ಇದೊಂಥರ ವಿಚಿತ್ರವಾದ ಸನ್ನಿವೇಶ ಆಗ್ಬಿಟ್ಟಿದೆ. ಅವ್ರಿಗೆ ಹೇಗಪ್ಪ ಇದನ್ನ ಇದು ಮಾಡೋದು ಅಂತ ಅನ್ಸ್ಬಿಟ್ಟಿದೆ. ಅವ್ರಿಗೆ ತುಂಬಾ ಡೆಸ್ಪರೇಟ್ ಆಗಿದ್ದಾರೆ. ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋದು, ಟೀಚರ್ಸ್ನ ಮೀಟ್ ಮಾಡೋದು. ನೀವು ಎಷ್ಟೇ ಆನ್ಲೈನ್ ಪ್ರೋಗ್ರಾಮ್ ಮಾಡಿದ್ರು ಅದು ಇಷ್ಟು ಎಫೆಕ್ಟಿವ್ ಆಗಿ ಇರಲ್ಲ. ಹಾಗಾಗಿ ನನ್ನ ಅಭಿಪ್ರಾಯ, ಶಾಲೆಗೆ ಹೋಗ್ಬೇಕು ಮಕ್ಕಳು. ಈಗ ವ್ಯಾಕ್ಸಿನೇಷನ್ ಆಗ್ತಿದೆಯಲ್ಲ, ಪ್ರಯಾರಿಟಿ ಬೇಸಿಸ್ ಅಲ್ಲಿ ಆ ಸ್ಕೂಲ್ ವ್ಯಾನ್ ಡ್ರೈವರು, ಸ್ಕೂಲ್ ಬಸ್ ಡ್ರೈವರು, ಸೆಕ್ಯೂರಿಟಿ, ಹೌಸ್ ಕೀಪಿಂಗ್, ಟೀಚರ್ಸು ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಿಸ್ಬಿಡೋಣ ತುರ್ತಾಗಿ ಅವನ ವಾರ್ ಫುಟಿಂಗ್ ಬಿಫೋರ್ ಓಪನಿಂಗ್ ದ ಸ್ಕೂಲ್. ಆಮೇಲೆ ನೆಕ್ಸ್ಟ್ ಎಲ್ಲರೂ ಕೋವಿಡ್ ನಾರ್ಮ್ಸ್ ಫಾಲೋ ಮಾಡಬೇಕು. ಈಗ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟಿದೀವಿ, ಸ್ಕೂಲಿಗೆ ಹೋಗ್ತಿದ್ದಾಗ ಮಕ್ಕಳು ಅವರೆಲ್ಲ ಮಾಸ್ಕ್ ತೆಗಿವ, ಆ ಥರ ಇಲ್ಲ. ಅದನ್ನ ಅಭ್ಯಾಸ ಮಾಡ್ಕೊಂಡು ಬಿಡ್ಬೇಕು. ಯಾಕೆಂದ್ರೆ ಸ್ಪ್ಯಾನಿಷ್ ಫ್ಲೂ ಥರ ಇದು 4 ವರ್ಷ ಇರುತ್ತೆ. 2023 ಡಿಸೆಂಬರ್ಗೆ ನಾವು ಒಂದು ಸ್ವಲ್ಪ ವಿ ಮೇ ಬ್ರೀತ್ ಈಸಿಲಿ. ಬಟ್ ಟೆಕ್ನಾಲಜಿನೂ ಸೈಮಲ್ಟೇನಿಯಸ್ ಆಗಿ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗ್ತಿದೆ. ಬೈ ಡಿಸೆಂಬರ್ ಎಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ನೇಸಲ್ ವ್ಯಾಕ್ಸಿನ್, ಮೂಗಲ ವ್ಯಾಕ್ಸಿನ್ ಹಾಕೋಬಹುದು. ಅವಾಗ ಭವಿಷ್ಯ ಅವಾಗ ಮಕ್ಕಳು ಮಾಸ್ಕ್ ಬಳಸ್ದಾಗಿರ್ಬೋದು. ವಿಶೇಷವಾಗಿ ಮಕ್ಕಳಲ್ಲೇ ಈ ನೇಸಲ್ ವ್ಯಾಕ್ಸಿನ್ ತಯಾರಿಕೆ ಆಗ್ತಾ ಇದೆ. ಓಕೆ ಡಾಕ್ಟರ್, ಈಗ ಲ್ಯಾಂಡ್ಸೆಟ್ ವರದಿಯನ್ನು ಪ್ರಸ್ತಾಪ ಮಾಡಿದ್ರಿ. UK, US ಮತ್ತು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಮಕ್ಕಳು ಮತ್ತೆ ಈಗ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಬೇರೆ ದೇಶಗಳಲ್ಲಿ ಮಕ್ಕಳ ಮೇಲೆ ಕೋವಿಡ್ ಯಾವ ರೀತಿ ಪರಿಣಾಮವನ್ನ ಬೀರಿದ್ಯೋ ಅದೇ ಪರಿಣಾಮವನ್ನ ಭಾರತದಲ್ಲೂ ಮಕ್ಕಳ ಮೇಲೆ ಬೀರತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ತನ್ನ ಅಧ್ಯಯನಗಳು ನಮ್ ಜೊತೆ ಇದೆ. ಹೀಗಿದ್ದು ಕೂಡ ಕರ್ನಾಟಕದ ಈ ಕೋವಿಡ್ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರು ಡಾಕ್ಟರ್ ದೇವಿ ಶೆಟ್ಟಿ ಪ್ರಸಾದ್ ಅವರು ಕೆಲವು ಹೇಳಿಕೆಗಳನ್ನ ಕೊಡ್ತಾರೆ. ನಾವು ಬಹಳ ತಯಾರಿನ ನಡೆಸಬೇಕು. ಒಟ್ಟು ಭಾರತದಲ್ಲಿ 150ರಿಂದ 160 ಮಿಲಿಯನ್ ಮಕ್ಕಳಿದ್ದಾರೆ. ಈ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಬೇಕು, ICUಗಳನ್ನ ರೆಡಿ ಮಾಡ್ಬೇಕು ಅಂದ್ರೆ ಟಾಸ್ಕ್ ಫೋರ್ಸ್ ಅಧ್ಯಕ್ಷರೇ ಈ ತರದ ಹೇಳಿಕೆಗಳನ್ನ, ಅಂದ್ರೆ ಆ ನೇತೃತ್ವ ವಹಿಸಿರೋರು ಈ ತರದ ಹೇಳಿಕೆಯನ್ನು ಕೊಟ್ರೆ ಸಹಜವಾಗಿ ಭಯ ಪೋಷಕರಲ್ಲಿ ಮತ್ತು ಜನರಲ್ಲಿ ಮನೆ ಮಾಡೋದಿಲ್ವಾ ಡಾಕ್ಟರ್? ಇದಕ್ಕೆ ತಮ್ಮ ಅಭಿಪ್ರಾಯ? ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ, ಪೋಷಕರು ಭಯ ಪಡಬೇಡಿ. ಫಸ್ಟ್ ನಾವು ಪ್ರಿವೆಂಟ್ ಮಾಡೋಣ. ಈಗಾಗಲೇ ನಾವು ಚರ್ಚೆ ಮಾಡಿರೋದು, ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋಣ. ಎಲ್ಲೆಲ್ಲಿ ವ್ಯಾಕ್ಸಿನ್ ಸೌಲಭ್ಯ ಇದೋ ವ್ಯಾಕ್ಸಿನೇಷನ್ ಕೊಡೋಣ, ರೊಟೀನ್ ವ್ಯಾಕ್ಸಿನೇಷನ್ ಕೊಡೋಣ. ಪ್ರಿಪೇರ್ ಆಗೋಣ. ಆ ಒಂದು 5% ಮಕ್ಕಳಿಗೆ 20% ಅನ್ಕೊಳ್ಳೋಣ, ಮೈಲ್ಡ್ ಡಿಸೀಸ್ 15% ಬಂದ್ರೆ 5% ಮಕ್ಕಳು ಆಸ್ಪತ್ರೆಗೆ ಸೇರ್ಬೋದು. ಸೊ ಅದಕ್ಕೆ ಪ್ರಿಪೇರ್ ಆಗೋಣ. ದಯಮಾಡಿ ಪೋಷಕರಲ್ಲಿ ನಾನು ಅತಿ ವಿನಂತಿಯಿಂದ ಹೇಳ್ತೀನಿ, ಗಾಬರಿ ಆಗಬೇಡಿ. ವಿ ವಿಲ್ ಫಾಲೋ ದ ಕೋವಿಡ್ ನಾರ್ಮ್ಸ್. ಅದನ್ನು ಮಾಡಿದ್ರೆ ಮಕ್ಕಳಿಗೆ ಏನೂ ತೊಂದರೆ ಆಗಲ್ಲ. ಇದು ಯಾತಕ್ಕೆ ಅಂತಂದ್ರೆ, ದಿಸ್ ಇಸ್ ನೀ ಜರ್ಕ್ ರಿಯಾಕ್ಷನ್. ಸೆಕೆಂಡ್ ವೇವ್ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ಆ ಸೂತ್ರ ಮಾಡೆಲ್ ಪ್ರಕಾರ ಕ್ಯಾಲ್ಕುಲೇಷನ್ಸ್ ಮಾಡಿದ್ರು. ಸೆಕೆಂಡ್ ವೇವ್ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ಇದ್ದಕ್ಕಿದ್ದಂಗೆ ಪ್ರತಿ ಒಂದು ಅಂಶ ಶಾರ್ಟೇಜ್ ಆಗೋಗ್ಬಿಡ್ತು. ಆಕ್ಸಿಜನ್ ಇರಲಿಲ್ಲ, ಆಮೇಲೆ ಕೆಲವು ಔಷಧಿ ಇರಲಿಲ್ಲ, ಉಪಕರಣಗಳೆಲ್ಲ, ತಜ್ಞರಿರಲಿಲ್ಲ. ಹಾಗಾಗಿ ಎಕ್ಸ್ಟ್ರಾರ್ಡಿನರಿ ಕೇರ್ ತಗೊಂಡು ಈ ಥರ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ನಂಗೆ ತುಂಬ ಏನೋ ಒಂಥರ ಎಲ್ಲ ಮಾಹಿತಿಗಳು, ಎಲ್ಲ ಸೈಂಟಿಫಿಕ್ ಲಿಟ್ರೇಚರ್ ನೋಡಿದ್ರೆ ಥರ್ಡ್ ವೇವ್ ಅಷ್ಟೊತ್ತಿಗೆ ನಮ್ಮ ಮಕ್ಕಳೆಲ್ಲ ತಯಾರಿ ಆಗಿರ್ತಾರೆ ಅನಿಸ್ತಾ ಇದೆ. ಈಗ ಒಂದೇ ಒಂದು ನಿಮಿಷ, ಮೈಸೂರಲ್ಲಿ ವ್ಯಾಕ್ಸಿನೇಷನ್ ಕೊಡೋಕ್ ಮುಂಚೆ ಆ ಮಕ್ಕಳಲ್ಲಿ ಆಂಟಿಬಾಡಿ ಟೆಸ್ಟ್ ಮಾಡಿದ್ರು. ಕೋವಿಡ್ಗೆ ರೋಗ ನಿರೋಧಕ ಅಂಶ ಇದೆಯಾ ಅಂತಂತ ಆಂಟಿಬಾಡೀಸ್ ಅದು. ಸೊ 30ರಿಂದ 40% ಮಕ್ಕಳಲ್ಲಿ ಆಗ್ಲೇ ಇತ್ತು. ಸೊ 80% ಮಕ್ಕಳಲ್ಲಿ ಸೌಮ್ಯ ಕಾಯಿಲೆ ಇರೋದ್ರಿಂದ ಅವ್ರ ದೇಹದಲ್ಲಿ ಆಗ್ಲೇ ಆಂಟಿಬಾಡೀಸ್ ಉತ್ಪತ್ತಿ ಆಗಿದೆ. ಇದು ವೆರಿ ಪಾಸಿಟಿವ್ ನ್ಯೂಸ್. ಅಂದ್ರೆ ಈ 15 ತಿಂಗಳಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಸೌಮ್ಯ ಲಕ್ಷಣ ಆಗಿರೋ ವೈರಸ್ ಇನ್ಫೆಕ್ಷನ್ ಆಗಿ ಅವ್ರ ದೇಹದಲ್ಲಿ ಆಂಟಿಬಾಡೀಸ್ ಹುಟ್ಟುಬಿಟ್ಟು ಸಹಜವಾದ ಆಂಟಿಬಾಡೀಸೇ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದೆ. ಸೊ ದಟ್ಸ್ ಗುಡ್ ನ್ಯೂಸ್. ಓಕೆ ಡಾಕ್ಟರ್, ತಾವು ಮಾತಾಡ್ತಾ ಮತ್ತೆ ತಮಗೂ ಗೊತ್ತಿರುವಂತೆ ಅಂದ್ರೆ ಮೊದಲನೇ ಅಲೆಯಲ್ಲಿ 60 ವರ್ಷಕ್ಕಿಂತ ಹೆಚ್ಚಿನವರು ಜಾಸ್ತಿ ಅದರಿಂದ ಎಫೆಕ್ಟ್ ಆದ್ರು. 2ನೇ ಅಲೆಯಲ್ಲಿ ಮಧ್ಯ ವಯಸ್ಸು. ಈಗ 3ನೇ ಅಲೆ ಬಂತು ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಲೆಕ್ಕಾಚಾರಗಳು, ಊಹೆ ಹೇಗಿದೆ ಅಂತಂದ್ರೆ, ಒಂದು ಎಫೆಕ್ಟ್ ಆಗಿರೋರು ಇರ್ತಾರೆ, ಆಂಟಿಬಾಡಿ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಅವರ ದೇಹದಲ್ಲಿ, ಅಥವಾ ವ್ಯಾಕ್ಸಿನ್ ತಗೊಂಡಿರ್ತಾರೆ. 18 ವರ್ಷದ ಕೆಳಗಿನವರು ವ್ಯಾಕ್ಸಿನ್ ತಗೊಂಡಿರಲ್ಲ, ಹಾಗಾಗಿ ಎಫೆಕ್ಟ್ ಆಗ್ಬೋದು ಅಂತ ಈ ತರದೊಂದು ಈ ಊಹೆ ಮುಖಾಂತರವಾಗಿ ಹೇಳಿಕೆ ಕೊಡೋದು, ಭಯ ಹುಟ್ಟಿಸೋದಿದೆಯಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟ್ರೆ? ದಯಮಾಡಿ ಭಯ ಪಟ್ಕೋಬೇಡಿ. ನಂಬರ್ 1, ಆ 3ನೇ ಅಲೆ ಅಕ್ಟೋಬರ್ ಅಲ್ಲಿ ಬರೋದ್ರಷ್ಟರೊಳಗೆ 18ರಿಂದ 45 ವರ್ಷ ದಟ್ ಇನ್ಫೆಕ್ಟಿವ್ ಪೂಲ್ ವಿಲ್ ಬಿ ರೆಡ್ಯೂಸ್ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್. ಆಮೇಲೆ ಮಕ್ಕಳಿಗೆ ಈಗ ಲಾಕ್ಡೌನ್ ತೆಗೆದ ತಕ್ಷಣ ನಾನು ವಿನಂತಿ ಮಾಡ್ಕೊತೀನಿ, ಪ್ರತಿ ಒಬ್ಬ ಪೋಷಕರು ಲಾಕ್ಡೌನ್ ತೆಗೆದ ತಕ್ಷಣ ಎಲ್ಲರಿಗೂ ಇಲ್ಲಿವರೆಗೂ ತಪ್ಪಿರೋ ವ್ಯಾಕ್ಸಿನ್ಸ್ ರೊಟೀನ್ ಇಮ್ಯುನೈಸೇಷನ್ ಕೊಡಿ.
ಅದನ್ನು ಕೊಟ್ಟರೆ ಅವ್ರಿಗೆ ಪ್ರೊಟೆಕ್ಟ್ ಆಗುತ್ತೆ. ಪ್ಲಸ್ ಕೋವಿಡ್ ನಾರ್ಮ್ಸ್ನ ಫಾಲೋ ಮಾಡಿ. ಎಲ್ಲಿವರೆಗೂ ಮಾಧ್ಯಮದ ಮೂಲಕ ಮುದ್ರಣ ದೃಶ್ಯ ಮಾಧ್ಯಮದ ಮೂಲಕ ನಾವು ಹೇಳ್ತೀವಿ ನಿಮಗೆ ಇವಾಗ ಈ ಕೋವಿಡ್ ನಾರ್ಮ್ಸ್ನ ಫಾಲೋ ಮಾಡೋದು ಬೇಕಾಗಿಲ್ಲ ಅಂತಂತ. ಸೊ ಅಲ್ಲಿವರೆಗೂ ನಾವು ಜಾಗೃತರಾಗಿ ಹುಷಾರಾಗಿದ್ರೆ ಖಂಡಿತ ನಾವು ಮಕ್ಕಳನ್ನು ಕಾಪಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಓಕೆ, ಈಗ ಕೋವಿಡ್ ಸಂದರ್ಭದಲ್ಲಿ ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ಡಾಕ್ಟ್ರೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಯಾರಿಗಿತ್ತು, ಕೆಲವರಿಗೆ BP, ಶುಗರ್, ಹಾರ್ಟ್ ಡಿಸೀಸ್, ಕಿಡ್ನಿ, ಲಿವರ್ ಈ ತರ ಸಮಸ್ಯೆ ಇದ್ದವರು ಬಹಳ ಬೇಗ ಅದಕ್ಕೆ ತೆರೆದುಕೊಂಡ್ರು ಕೋವಿಡ್ ಸೋಂಕಿಗೆ ಮತ್ತು ಅದರಿಂದ ಎಫೆಕ್ಟ್ ಆದ್ರು. ಈಗ ಮಕ್ಕಳಲ್ಲೂ ಆ ತರದೊಂದು ನಾವು ನೋಡ್ತಾ ಇದೀವಿ. 40% ಹೆಚ್ಚಿನ ಮಕ್ಕಳು ಬೇರೆ ಬೇರೆ ಏನ್ ಸಮಸ್ಯೆ ಇತ್ತು ಅವ್ರು ಎಫೆಕ್ಟ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಹೇಳಿ ಡಾಕ್ಟ್ರೆ. ನಾನು ಲ್ಯಾನ್ಸೆಟ್ ನ ಕೋಟ್ ಮಾಡ್ತಾ ಇದ್ದೀನಿ, ನೀವು ಲ್ಯಾನ್ಸೆಟ್ ಕೋಟ್ ಮಾಡ್ತಾ ಇದ್ದೀರಾ. ತೀವ್ರ ಕಾಯಿಲೆ ಬಂದಿರೋ ಮಕ್ಕಳ ಸಂಖ್ಯೆ 2% ಇದ್ರೆ ಆ 2% ಮಕ್ಕಳಲ್ಲಿ 40% ಅಷ್ಟು ಕೋಮಾರ್ಬಿಡಿಟೀಸ್, ಅಂದ್ರೆ ಮಕ್ಕಳಿಗೆ ಆಸ್ತಮಾ ಇರೋರು, ಸ್ಥೂಲ ಕಾಯಿಲೆ ಇರೋರು, ಹೃದಯದ ಕಾಯಿಲೆ ಇರೋರು, ಟೈಪ್ 1 ಡಯಾಬಿಟಿಸ್ ಇರೋರು, ಈ ತರ ಕೋಮಾರ್ಬಿಡಿಟೀಸ್ ಇರೋ ಮಕ್ಕಳಿಗೆ ನಾವು ಇನ್ನಷ್ಟು ಜಾಗೃತರಾಗೋಣ. ಸೊ ಈಗ ನಾವು 100 ಮಕ್ಕಳನ್ನ ತಗೊಂಡ್ರೆ ಅದರಲ್ಲಿ ಈಗ ನಮ್ಮಲ್ಲಿ ಲಭ್ಯವಿರುವ ಅಂಕಿ ಅಂಶದ ಪ್ರಕಾರ 20% ಮಕ್ಕಳಿಗೆ ಕೋಮಾರ್ಬಿಡಿಟೀಸ್ ಇರುತ್ತೆ. ಕೋಮಾರ್ಬಿಡಿಟೀಸ್ ಅಂದ್ರೆ ಸ್ಥೂಲ ಕಾಯಿಲೆ, ಆಸ್ತಮಾ, ಸಕ್ಕರೆ ಕಾಯಿಲೆ, ಟೈಪ್ 1 ಡಯಾಬಿಟಿಸು, ಆಮೇಲೆ ಶ್ವಾಸಕೋಶದ ಕಾಯಿಲೆ, ಮೂತ್ರಪಿಂಡದ ಕಾಯಿಲೆ, ಯುಕ್ರ, ಲಿವರ್ ಕಾಯಿಲೆ, ಆಮೇಲೆ ರೆಗ್ಯುಲರ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಮಾಡ್ತೀವಿ, ಥ್ಯಾಲಿಸಿಮಿಯಾ ಕಾಯಿಲೆ, ಈ ಥರ ಕೋಮಾರ್ಬಿಡಿಟೀಸ್ ಇರುತ್ತೆ. ಸೊ ತುಂಬ ಜನ ಪೋಷಕರು ಈ ಕೋವಿಡ್ ಭೀತಿಯಿಂದ ಅವ್ರದ್ದು ರೊಟೀನ್ ಚೆಕಪ್, ರೊಟೀನ್ ಟೆಸ್ಟ್ಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಲಾಕ್ಡೌನ್ ತೆಗೆದ ತಕ್ಷಣ ದಯಮಾಡಿ ಅವ್ರ ರೊಟೀನ್ ಟೆಸ್ಟು, ರೊಟೀನ್ ಡ್ರಗ್ಸು, ಚೆಕಪ್ಪು ಎಲ್ಲದನ್ನು ಮಾಡಿಸಿ ಅಂತ ವಿಶೇಷವಾಗಿ ಪೋಷಕರಿಗೆ ನಾನು ಹೇಳ್ತೀನಿ. ಸೊ ಈ ಗುಂಪು ಆಗಲೇ ಅವರಿಗೆ ಇನ್ನೊಂದು ಕಾಯಿಲೆ ಇರೋದ್ರಿಂದ ತೀವ್ರವಾಗಿ ಬರೋ ಕೋವಿಡ್ ಸಾಧ್ಯತೆ ಇದೆ. ಅದಕ್ಕಾಗಿ ಇವ್ರನ್ನ ವಿಶೇಷವಾಗಿ ನಾವು ಕಾಪಾಡ್ಕೋಬೇಕು. ವಿಶೇಷವಾಗಿ ಕಾಪಾಡ್ಕೋಬೇಕಂದ್ರೆ ಈ ಕೋವಿಡ್ ನಾರ್ಮ್ಸ್ ಪ್ಲಸ್ ದೇ ರೊಟೀನ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಕೊನೆಯದಾಗಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ತಾವು? ನಾನು ಏನಂತ ಹೇಳ್ತೀನಿ ಅಂದ್ರೆ, ಭಯ ಬೇಡ. ಲಾಕ್ಡೌನ್ ತೆಗೆದ ತಕ್ಷಣ ಕ್ಯಾಶುಯಲ್ ಬಿಹೇವಿಯರ್ ಬೇಡ, ಆಲಸ್ಯ, ಬೇಜವಾಬ್ದಾರಿ ಬಿಹೇವಿಯರ್ ಬೇಡ. ದಯಮಾಡಿ ಕೋವಿಡ್ ನಾರ್ಮ್ಸ್ನ ಕಂಟಿನ್ಯೂ ಮಾಡಿ, ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ, ನೀವು ಮಾಡಿಸ್ಕೊಳ್ಳಿ, ಮಕ್ಕಳಿಗೆ ವ್ಯಾಕ್ಸಿನೇಷನ್, ರೊಟೀನ್ ವ್ಯಾಕ್ಸಿನೇಷನ್ಸ್ ಕೊಡಿ. ಯಾವಾಗ ಮಕ್ಕಳಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಬರುತ್ತೋ ಆವಾಗ ಅದನ್ನು ಕೊಡಿ. ಆಮೇಲೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವ ಮಾಹಿತಿನ ದಯವಿಟ್ಟು ಪಾಲಿಸಬೇಡಿ. ಇಮ್ಯುನಿಟಿ ಬೂಸ್ಟರ್ಸು, ಕಷಾಯ ಇವೆಲ್ಲ ಯಾವುದೂ ಉಪಯೋಗ ಇಲ್ಲ. ನೀವಾಗೇನೆ ಯಾವುದೇ ಒಂದು ಔಷಧಿ ಮಗುಗೆ ಕೊಡಬೇಡಿ. ಯಾಕೆ ಮಗು ಬೆಳೀತಾ ಇದೆ, ಬೆಳೆಯೋ ಮಗುಗೆ ನಾವು ಔಷಧಿಗಳು ಕೊಡ್ತಾ ಇದ್ರೆ ಅದು ದುಷ್ಪರಿಣಾಮ ಆಗುತ್ತೆ. ಸೊ ದಯಮಾಡಿ ವೈದ್ಯರಲ್ಲಿ ಭೇಟಿಯಾಗಿ ನಂತರ ಏನೇ ಒಂದು ಔಷಧಿಯನ್ನು ಉಪಯೋಗಿಸಿ ಅಂತ ಅತಿ ವಿನಂತಿಯಿಂದ ಪೋಷಕರಲ್ಲಿ ಬೇಡ್ಕೊಳ್ತೇನೆ. ಓಕೆ, ಕೋವಿಡ್ 3ನೇ ಅಲೆ ಅದು ಮಕ್ಕಳ ಮೇಲೆ ಬೀರುವಂತಹ ಪರಿಣಾಮ, ಅದರಿಂದ ಹೇಗೆ ಪಾರಾಗಬೇಕು, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ ಡಾಕ್ಟರ್ ಆಶಾ ಬೆನಕಪ್ಪ ಅವರೇ. ಧನ್ಯವಾದ, ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ವಾರ್ತಾಭಾರತಿಯ ವಿಶೇಷ ಸಂದರ್ಶನ. ಇದೇ ರೀತಿಯ ಅನೇಕ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಬಟನ್ ಒತ್ತಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿ. ನಮಸ್ಕಾರ. ಡಾಕ್ಟ್ರೆ, ನನ್ಗೆ ಇನ್ನೊಂದು ಪ್ರಶ್ನೆ ಬಿಟ್ಟಿದೀನಿ, ನಾನು ಆ ಪ್ರಶ್ನೆ ಕೇಳ್ತೀನಿ, ನಾನು ಆಡ್ ಮಾಡ್ಕೋತೀನಿ, ಓಕೆನಾ? ತೊಂದ್ರೆ ಇಲ್ಲ ಡಾಕ್ಟರ್. ಈಗ ಇಲ್ಲಿ ಅಂದ್ರೆ 2ನೇ ಅಲೆಯಲ್ಲಿ ಕೋವಿಡ್ ಬಂದಂತ ಮಕ್ಕಳು ಈಗ ರಿಕವರಿ ಯಾವ ತರ ಆಗ್ತಾ ಇದೆ, ಮತ್ತು ಆ ಮಕ್ಕಳಿಗೆ ಬೇರೆ ತರದ ಆಹಾರ ಪದ್ಧತಿಯನ್ನ ಏನಾದ್ರೂ ಬಳಸ್ಬೇಕಾಗತ್ತಾ, ಮತ್ತು 3ನೇ ಅಲೆ ಬರದಂತೆ ತಡೆಯೋದಕ್ಕೆ ಏನಾದ್ರು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾ ಪೋಷಕರು? ಡಾಕ್ಟ್ರೆ, ಬಹಳ ಖುಷಿಯಾದ ವಿಷಯ ಏನಂತಂದ್ರೆ, ತುಂಬಾ ನಾನು ಹೇಳಿದಲ್ಲ, ಸೂಕ್ಷ್ಮ ಕಾಯಿಲೆ 80%, ಮೈಲ್ಡ್ ಅಂಡ್ ಮಾಡರೇಟ್ ಡಿಸೀಸ್ ಅವರು ಬಹಳ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಎಕ್ಸೆಪ್ಟ್ ನೀವು ನವಜಾತ ನಾವು ಜಾಸ್ತಿ ಟಚ್ ಮಾಡಲಿಲ್ಲ. ನವಜಾತ ಶಿಶುಗೆ ಏನಾದ್ರೂ ಕೋವಿಡ್ ಬಂದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ತಾಯಿ ಕೋವಿಡ್ ಪಾಸಿಟಿವ್ ಇದ್ದು ನವಜಾತ ಶಿಶುಗೂ ಕೋವಿಡ್ ಪಾಸಿಟಿವ್ ಇದ್ರೆ, ಸೊ ತಾಯಂದ್ರು ಕೋವಿಡ್ ಪಾಸಿಟಿವ್ ಗರ್ಭಿಣಿ ತಾಯಂದ್ರಿಗೆ ಈ ಒಂದು ಆತಂಕ, ಪರಿಸರದ ಸ್ಟ್ರೆಸ್ ಇಂದ ಇವರು ಪ್ರಿಮೆಚೂರ್ ಬೇಬೀಸ್ನ ಡೆಲಿವರಿ ಮಾಡ್ತಾ ಇದ್ದಾರೆ. ಸೊ ಇದು ಪ್ರಿಮೆಚೂರ್ ಬೇಬೀಸ್ಗೆ ನಮಗೆ ಗೊತ್ತಿರೋ ಹಾಗೆ ಅವರು ನಾವು ಬದುಕು ಉಳಿಸೋದು ಬಹಳ ಕಷ್ಟ ಆಗಿದೆ.
ಮತ್ತೆ ಅವ್ರಿಗೂ ಈ ಹೇಗೆ ಮಿಸ್ಸಿ ಅಂತ ಹೇಳ್ತೀವಲ್ಲ, ಮೊನ್ನೆ ತುಮಕೂರಲ್ಲಿ ಒಂದು ರಿಪೋರ್ಟ್ ಆಗಿದೆ, ಅದೇ ತರ ಮಲ್ಟಿಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್, ತಾಯಿ ಗರ್ಭದಲ್ಲೇ ಈ ಒಂದು ಪರಿಕ್ರಿಯೆ ನಡೆದ್ಬಿಟ್ಟು ಮಗು ಹುಟ್ಟಿದ ತಕ್ಷಣ ಆ ಕಾಯಿಲೆ ಬಂದಾಗ ಅಂತ ಮಕ್ಕಳನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ. ಸಾಮಾನ್ಯ ಮಕ್ಕಳು, ಆ ನವಜಾತ ಶಿಶು ಬಿಟ್ಟು ಬೇರೆ ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ದಾರೆ. ನಾವೇನು ಟ್ರೀಟ್ಮೆಂಟ್ ಏನು ವಿಶೇಷವಾದ ಟ್ರೀಟ್ಮೆಂಟ್ ಏನಿಲ್ಲ. ಜ್ವರ ಇದ್ರೆ ಜ್ವರದ ಔಷಧಿ ಕೊಡ್ತೀವಿ, ಕೆಮ್ಮು ನೆಗಡಿದ್ರೆ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ವಿಶೇಷವಾದ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಎಲ್ಲರೂ ಬಹಳ ಚೆನ್ನಾಗಿ ಗುಣವಾಗಿದ್ದಾರೆ. ಲೆಸ್ ದೆನ್ 0.5%, ಅಂದ್ರೆ ಮಿಸ್ಸಿ ಬಂದಿರೋ ಮಕ್ಕಳು ಮಾತ್ರ ಅವರೂ ಗುಣಮುಖರಾಗಿದ್ದಾರೆ. 2% ಮಕ್ಕಳಿಗೆ ಬಂದ್ರೆ 1.5% ಗುಣಮುಖರಾಗಿದ್ದಾರೆ. 0.5% ಸಾವಿಗೆ ಗುರಿಯಾಗಿದ್ದಾರೆ. ಈಗ ನವಜಾತ ಶಿಶುಗಳ ಬಗ್ಗೆ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ. ಒಂದ್ ವೇಳೆ ಏನಾದ್ರೂ ಗರ್ಭಿಣಿಗೆ ಸೋಂಕಿದ್ದು ನವಜಾತ ಶಿಶು ಸೋಂಕು ಇಲ್ಲದೆ ಇರೋದು ಆ ತರದ್ದು ಉದಾಹರಣೆಗಳಿದಾವ ಡಾಕ್ಟ್ರೆ? ಬೇಕಾದಷ್ಟಿದೆ. ಸೊ ಅವಳು ತಾಯಿ ಹಾಲು ಕುಡಿಸ್ಬೇಕು, ಮಾಸ್ಕ್ ಹಾಕೊಂಡು ಮಗುಗೆ ತಾಯಿ ಹಾಲು ಕುಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರಿಗೂ ಗೈಡ್ ಮಾಡ್ತಾ ಇದೀವಿ. ಓಕೆ, ಈಗ ಚಿಕ್ಕ ಮಕ್ಕಳಿಗೆ ಕೋವಿಡ್ ಬಂತು ಅಂತಂದ್ರೆ ಅವ್ರ ಜೊತೆ ಪೋಷಕರು ಇರ್ಬೇಕಾಗತ್ತೆ, ಕನಿಷ್ಠ ತಾಯಿ ಆದ್ರೂ ಇರ್ಬೇಕಾಗತ್ತೆ. ಸೊ ಈಗ ಹೇಳಿ ಡಾಕ್ಟ್ರೆ. ನಾವು ಈಗ ಪ್ರಿಪರೇಷನ್ ಹೇಗ್ ಮಾಡ್ಕೊಂಡಿದೀವಿ ಅಂದ್ರೆ 6 ವರ್ಷದ ಮಗುಗೆ ಕೋವಿಡ್ ಬಂದ್ರೆ ತಾಯಿನೂ ಮಗು ಜೊತೆ ಇರ್ಬೇಕು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಆ 3rd ವೇವ್ ಬರೋದ್ರೊಳಗೆ ತಾಯಂದ್ರು ಎಲ್ಲ ವ್ಯಾಕ್ಸಿನೇಟ್ ಮಾಡಿಸ್ಕೊಂಡ್ಬಿಟ್ರೆ ಅವ್ರಿಗೆ ಮಗುವಿಂದ ಕಾಯಿಲೆ ಬರೋದು ತಡೆಗಟ್ಬೋದು. ಯಾಕಂದ್ರೆ ಮಕ್ಕಳು ಸೂಪರ್ ಸ್ಪ್ರೆಡರ್ಸ್. ಮಕ್ಕಳಲ್ಲೂ ಅಡಲ್ಟ್ಸ್ಗೆ ಎಷ್ಟು ವೈರಸ್ ಇರುತ್ತೋ ಅಷ್ಟೇ ವೈರಸ್ ಇರುತ್ತೆ ಮಗುವಲ್ಲೂ. ಅದಕ್ಕೋಸ್ಕರ ಈ 18-45 ವರ್ಷದ ಓಪನ್ ಆಗಿದೆಯಲ್ಲ ವ್ಯಾಕ್ಸಿನೇಷನ್, ಅದರಲ್ಲಿ ಪ್ರಯಾರಿಟಿ ಕೊಡೋಣ. ಫಸ್ಟ್ ಮದರ್ಸ್ಗೆ ಕೊಟ್ಬಿಡೋಣ, ಯಾಕಂದ್ರೆ ಯಾವುದೇ ಮಗು ತಾಯಿ ಅದ್ರ ಜೊತೆಲಿ ಇರಕ್ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಲ್ಯಾಕ್ಟೇಟಿಂಗ್ ಮದರ್ಸ್, ಅಂದ್ರೆ ಹಾಲು ಕುಡಿಸ್ತಿರೋ ತಾಯಿಂದ್ರಿಗೂ ಕೊಡಿಸ್ಬಿಡೋಣ ವ್ಯಾಕ್ಸಿನ್. ಎಷ್ಟೊಂದೀಗ ಬೇರೆ ದೇಶದೆಲ್ಲ ಪ್ರೆಗ್ನೆಂಟ್ ವುಮನ್ಗೂ ವ್ಯಾಕ್ಸಿನ್ ಕೊಡಿಸ್ತಾ ಇದ್ದಾರೆ. ಸೊ ಇವ್ರಿಗೆ ಕೊಟ್ರೆ ನಾವು ಮಗುಗೆ ಪ್ರೊಟೆಕ್ಷನ್, ನಾವು ಮಾತಾಡ್ತಾ ಇದ್ವಲ್ಲ ಕೋವಿಡ್ ನಾರ್ಮ್ಸ್ ಅಲ್ಲದೆ ವ್ಯಾಕ್ಸಿನೇಟಿಂಗ್ ದ ಪ್ರೆಗ್ನೆಂಟ್ ವುಮನ್, ಗೌರ್ಮೆಂಟ್ ಅದನ್ನ ಹೇಳ್ದಾಗ ಕೊಡಿ ಅಂತಂತ. ಹಾಲು ಕುಡಿಸೋ ತಾಯಂದ್ರಿಗೆ ಪ್ರಯಾರಿಟಿ ಬೇಸಿಸ್ ಅಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ 3rd ವೇವ್ಗೆ ಪೋಷಕರು ಒಬ್ರು ಬೇಕಾಗ್ತಾರೆ ಮಗು ಜೊತೆ ಇರಕ್ಕೆ. ಅವಾಗ ಅವ್ರನ್ನ ಮಗು ಜೊತೆ ನಾವು ಆಸ್ಪತ್ರೆಯಲ್ಲಿ ಇಡ್ಬೋದು. ಆ ಪೋಷಕರು ಕೋವಿಡ್ ಪಾಸಿಟಿವ್ ಇದ್ರೂ ಸಹಿತ ಮಾಸ್ಕ್ ಎಲ್ಲ ಹಾಕೊಂತಾರೆ. ಆದ್ರೆ ಕೋವಿಡ್ ನೆಗೆಟಿವ್ ಇದ್ರೆ ಆ ಪೋಷಕರಿಗೆ ನಾವು N95 ಮಾಸ್ಕು, PPE ಕಿಟ್ಟು ಇವೆಲ್ಲ ಸೌಲಭ್ಯ ಮಾಡಬೇಕು. ಈಗ ನಾವು ಚಿಕ್ಕದಾಗೆ ಮಾಡ್ಕೊತಾ ಇದೀವಿ. 150 ಪೇಷಂಟ್ಸ್ ಬಂದ್ರೆ 3rd ವೇವ್ಗೆ ಅಂತ. ಅವಾಗ ಆ ಕ್ಯಾಬಿನ್ ಯಾವ ತರ ಮಾಡಿದೀವಿ ಅಂದ್ರೆ ತಾಯಿ ಮಗು ಇಬ್ರು ಜೊತೆಲೇ ಇರೋ ಹಾಗೆ ಮಾಡಿದೀವಿ. ಸೊ ನಾವು ಲೆಕ್ಕ ಮಾಡೋದ್ರಲ್ಲೂ PPE ಕಿಟ್ಸ್, N95 ಫಾರ್ ದ ಮದರ್ ಆಲ್ಸೋ ವಿ ಆರ್ ಮೇಕಿಂಗ್ ಪ್ರಾವಿಷನ್. ಓಕೆ, ಏನಾದ್ರೂ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಿದೆ ಅಂತ ಅನ್ಸುತ್ತಾ ಡಾಕ್ಟರ್? ಅಂದ್ರೆ ಮಕ್ಕಳ ICU ಬೆಡ್ಗಳ ಸಂಖ್ಯೆಯನ್ನು ಹೆಚ್ಚಿಸೋದು ಅಥವಾ ಇನ್ನಿತರ ಯಾವ್ದೋ ಸಿದ್ಧತೆಯನ್ನ ನಾವು ಅಗತ್ಯಕ್ಕೆ ಮಾಡ್ಕೋಬೇಕು ಸದ್ಯಕ್ಕೆ ಅಂತ ಅನಿಸ್ತಾ ಇದೆಯಾ ಡಾಕ್ಟರ್ ತಮ್ಗೆ? ಈಗ ಏನ್ ಗೊತ್ತಾ, ಈಗ ದಿನ ನಮ್ಗೆ ಕೋವಿಡ್ ಇಷ್ಟು ಪಾಸಿಟಿವ್ ಅಷ್ಟು ನೆಗೆಟಿವ್ ಅಂತ ಬರ್ತಾ ಇದೆ, ಇಷ್ಟು ಜನ ಸತ್ತರು ಅಂತ, ಇಷ್ಟು ಜನ ಡಿಸ್ಚಾರ್ಜ್ ಆದರಂತ. ಫಸ್ಟ್ ಮೊದಲನೇದಾಗಿ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಪಾಸಿಟಿವ್ ಇದ್ರಲ್ಲಿ ಎಷ್ಟು ಜನ 18 ವರ್ಷದ ಕೆಳಗಿದ್ದಾರೆ ಅಂತ ಲೆಕ್ಕ ಮಾಡ್ಕೋಬೇಕು. ನೆಕ್ಸ್ಟ್ ಎಷ್ಟು ಜನ ಬಸ್ರಿಯವ್ರ ಪಾಸಿಟಿವ್ ಇದ್ದಾರೆ, ಎಷ್ಟು ಜನ ನವಜಾತ ಶಿಶು ಪಾಸಿಟಿವ್ ಇದ್ದಾವೆ. ನಮಗೆ ಆ ಅಂಕಿ ಅಂಶ ಸಿಕ್ಕಾಗ್ಲೇ ನಾವು ಪ್ರಿಪೇರ್ಡ್ನೆಸ್ ಮಾಡ್ಬೋದು. ಸುಮ್ಮನೆ ಬ್ಲೈಂಡ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ 50 ಬೆಡ್, ಇಟ್ ಇಸ್ ಲೇಬರ್ ಇಂಟೆನ್ಸಿವ್ ಅಂಡ್ ಎಕ್ಸ್ಟ್ರಾರ್ಡಿನರಿಲಿ ಕಾಸ್ಟ್ಲಿ. ಸುಮ್ಮನೆ ವೆಂಟಿಲೇಟರ್ ಪರ್ಚೇಸ್ ಮಾಡೋದು, ಸುಮ್ಮನೆ ಎಂಥದ್ದು ಆಕ್ಸಿಜನ್ ಯೂನಿಟ್ಸ್ ಪರ್ಚೇಸ್ ಮಾಡೋದು, ಮಲ್ಟಿ ಚಾನೆಲ್ ಮಾನಿಟರ್ಸ್ ಎಲ್ಲ ಮಾಡೋದ್ರಿಂದ ಉಪಯೋಗ ಇಲ್ಲ. ಯಾಕೆ, ಎಷ್ಟೇ ಯಂತ್ರಗಳಿದ್ರೆ ನಮಗೆ ನರ್ಸಸ್ ಬೇಕು, ಡಾಕ್ಟರ್ಸ್ ಬೇಕು. ಸೊ ಅದರಲ್ಲಿ ಬಹಳಷ್ಟು ಅಭಾವ ಇದೆ. ಆ ಥರ ಮಾಡೋ ಬದಲು ನಾವು ತಯಾರಿಕೆ ಮಾಡ್ಕೊಂಡು ಬಿಡೋಣ. ಈ ಅಂಕಿ ಅಂಶಗಳು ಕೊಟ್ಟರೆ ನಮಗೆ ಆ್ಯಕ್ಚುಲಿ ಎಷ್ಟಾಗುತ್ತೆ ಅಂತಂತ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ನಾವು ತಯಾರಿಕೆ ಮಾಡೋಣ. ಇಷ್ಟು ದಿವಸದಲ್ಲಿ ನಮ್ಮಲ್ಲಿ ಸರ್ಕಾರದಲ್ಲಿ ಎಷ್ಟು ಪೀಡಿಯಾಟ್ರಿಕ್ ಬೆಡ್ಸ್ ಇದೆ, ಎಷ್ಟು ಮಕ್ಕಳ ಆಸ್ಪತ್ರೆಯಲ್ಲಿ ಯಾವ್ಯಾವ ಲೆವೆಲ್ ಕೇರ್ ಇದೆ ಅಂತ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಕಸ್ಮಾತ್ 3rd ವೇವ್, 2nd ವೇವ್ ಅಷ್ಟು ಆಗಿದ್ರೆ ನಮ್ಮ ತಯಾರಿಕೆ ಮಾಡ್ಕೊಳ್ಳೋಣ. ಓಕೆ, ಬಹಳ ಒಳ್ಳೆ ಅಂಶ ತಾವು ಹೇಳಿರೋದು. ಅಂದ್ರೆ ಎಲ್ಲಿಂದ ಶುರು ಆಗಬೇಕು ನಮ್ಮ ಸಿದ್ಧತೆ ಅನ್ನೋದನ್ನ ತಾವು ಸ್ಥೂಲವಾಗಿ ನಮ್ ಮುಂದೆ ಇಟ್ಟಿದ್ದೀರಾ. ಅದ್ರ ಕಡೆಗೆ ಯಾಕೆ ಗಮನ ಇಲ್ಲ? ನಾವು ನೀವ್ ಹೇಳ್ದಂಗೆ ಪೀಡಿಯಾಟ್ರಿಕ್ ಬೆಡ್ಗಳನ್ನ ಎಷ್ಟು ಜಾಸ್ತಿ ಮಾಡ್ಬೇಕು, ಎಷ್ಟು ವೆಂಟಿಲೇಷನ್ ಜಾಸ್ತಿ ಮಾಡ್ಬೇಕು, ಎಷ್ಟು ಆಕ್ಸಿಜನ್ ಯೂನಿಟ್ ಗಳನ್ನ ಜಾಸ್ತಿ ಮಾಡ್ಬೇಕು ಅಂತ ಚರ್ಚೆ ಮತ್ತು ಸರ್ಕಾರದ ಲೆವೆಲ್ ಅಲ್ಲಿ ಮಾತುಕತೆಗಳು ನಡೆಯುತ್ತೆ ಹೊರತು ಅಂಕಿಅಂಶಗಳನ್ನ ಇಟ್ಕೊಂಡು ಯಾಕೆ ಆಗ್ತಾ ಇಲ್ಲ ಡಾಕ್ಟ್ರೆ ತಮ್ಮ ಅಭಿಪ್ರಾಯ? ನಾನಂತೂ ಈಗ ಸರ್ಕಾರದಲ್ಲಿ ಇಲ್ಲ. ನಾನು ಬೋಲ್ಡ್ ಆಗಿ ಹೇಳಕ್ ನಾನೇನ್ ಹೆಸಿಟೇಟ್ ಮಾಡಲ್ಲ.
ದಿನ ನಾನು ಎಷ್ಟು ಮಾಧ್ಯಮದ ಮೂಲಕ ಎಷ್ಟೊಂದು ಇಂಟರ್ವ್ಯೂಸ್ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈಗ ನಾವು ಚರ್ಚೆ ಮಾಡ್ಬೇಕಾದ್ರೂ ಎಲ್ಲೋ ಒಂದ್ ಕಡೆ ನಾವು ಪ್ರೆಗ್ನೆಂಟ್ ಲೇಡಿ ನವಜಾತ ಶಿಶುದು ಬಿಟ್ಬಿಟ್ವಿ. ಸೊ ನಮ್ದು ಎಲ್ಲಿಂದ ಶುರುವಾಗುತ್ತೆ ಪೀಡಿಯಾಟ್ರಿಕ್ ಕೋವಿಡ್ ಅಂತಂದ್ರೆ, ಎಷ್ಟು ಜನ ಪ್ರೆಗ್ನೆಂಟ್ ವುಮೆನ್ ಸಸ್ಪೆಕ್ಟ್ ಕೋವಿಡ್ ಅಥವಾ ಪಾಸಿಟಿವ್ ಕೋವಿಡ್ ಇದ್ದಾರೆ, ಹೆರಿಗೆ ಆದ ನಂತರ ಎಷ್ಟು ಜನ ಪಾಸಿಟಿವ್ ಇದ್ದಾರೆ, ಎಷ್ಟು ನವಜಾತ ಶಿಶುಗಳು ಪಾಸಿಟಿವ್ ಇದ್ದಾರೆ. ಈ ಅಂಕಿ ಸಿಕ್ಕರೆ ನಮ್ಗೆ ನವಜಾತ ಚಿಕಿತ್ಸಾ ಘಟಕ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಫೇಸ್ ಅಲ್ಲಿ ಈಗ ಎಷ್ಟು ಜನ ಮಕ್ಳಿಗೆ ಇನ್ಫೆಕ್ಷನ್ ಏನೂ ಗೊತ್ತಿಲ್ಲ. ನಾನು ತುಂಬಾ ಕಷ್ಟಪಟ್ಟು ಯಾವುದೋ ಒಂದು ಮೂಲಕ, ನನಗೆ ನಿನ್ನೆ ಯಾವುದೋ ಒಂದು ಇಂಟರ್ವ್ಯೂ ಇತ್ತು, ಅದಕ್ಕೆ ಕೇಳಿದ್ರೆ 1,80,000 19 ವರ್ಷದ ಕೆಳಗಿರೋರಿಗೆ ಪಾಸಿಟಿವ್ ಬಂದಿದೆ ಅಂತಾರೆ. ಅದ್ರ ಬದಲು ಅದ್ರಲ್ಲಿ ಎಷ್ಟು ಜನ ಪಾಸಿಟಿವ್ ಅವ್ರನ್ನ ಕೇಳಿದ್ದಕ್ಕೆ ನೀವು ಇವತ್ತಿನ ಪೇಪರಲ್ಲಿ ನೋಡಿ ಲೆಸ್ ದೆನ್ 6.6% ಅಂತಂತಿದೆ. ವೈ ಆರ್ ದೇ ನಾಟ್ ಗಿವಿಂಗ್ ಅಸ್ ದ ಡೇಟಾ ಅಬೌಟ್ ಇನ್ಫೆಕ್ಷನ್ ಬಿಲೋ ದ ಏಜ್ ಆಫ್ 8? ಅವ್ರು ಹೇಳಿದ್ರು 19 years ಕಟ್ ಆಫ್, ಪರವಾಗಿಲ್ಲ. ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಅಂದ್ರೆ 0 to 18 ವರ್ಷ. ಹೋಗ್ಲಿ 19 ವರ್ಷದ ಜನಸಂಖ್ಯೆ ನಮಗೆ ಗೊತ್ತಿರೋಂಗೆ 35% ಇದ್ದಾರೆ. ಆ ಜನಸಂಖ್ಯೆಯಲ್ಲಿ ಎಷ್ಟು ಜನ ಪಾಸಿಟಿವ್ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಸಾವಿಗೆ ಗುರಿ ಆದ್ರು, ಎಷ್ಟು ಜನ ಡಿಸ್ಚಾರ್ಜ್ ಆದ್ರು, ಸತ್ತೋರು ಯಾಕೆ ಸತ್ರು, ಅವರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿತ್ತಾ, ಅವರಿಗೆ ಕೋಮಾರ್ಬಿಡಿಟೀಸ್ ಇತ್ತಾ, ಡಯಾಬಿಟೀಸ್ ಇತ್ತಾ, ಸ್ಥೂಲಕಾಯ, ಆಸ್ಮಾ, ಈಗ ನಾವು ಡಿಸ್ಕಸ್ ಮಾಡಿದ್ವಿ, ಕೋಮಾರ್ಬಿಡಿಟೀಸ್ ಇತ್ತಾ, ಅವರು ಯಾವ ರೀಜನ್ ಇಂದ ಬಂದ್ರು. ಓಕೆ, ಹಿಂಗೆ ನಾವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ರೆ ನಾವು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ಬೋದು. ನಾನು ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ, ಈಗ ವ್ಯಾಕ್ಸಿನೇಷನ್, ಈ ಲಸಿಕೆ ಬಗ್ಗೆ ಎಲ್ಲ ಪೀಡಿಯಾಟ್ರಿಷಿಯನ್ಸ್, ಮಕ್ಕಳ ತಜ್ಞರಿಗೆ ಗೊತ್ತಿರೋಷ್ಟು ಬೇರೆದು ಗೊತ್ತಿಲ್ಲ. ನಾವು ಸಂಪೂರ್ಣವಾಗಿ ಪೋಲಿಯೋ, ಮೀಸಲ್ಸು, ದಡಾರ ಅವನ್ನೆಲ್ಲ ನಿರ್ಮೂಲನೆ ಮಾಡಿದ್ವಿ. ಯಾವ ಥರ ಮಾಡಿದ್ವಿ ಅಂತಂದ್ರೆ ಮಾಪಪ್ ಇಮ್ಯುನೈಸೇಷನ್ ಅಂಡ್ ರಿಂಗ್ ಇಮ್ಯುನೈಸೇಷನ್ ಅಂತ. ನಾನು ಕೆಲಸ ಮಾಡ್ತಾ ಇರೋದು ರಾಮನಗರಂ ಡಿಸ್ಟ್ರಿಕ್ಟ್ ಅಲ್ಲಿ, ಅದು ಹಾಟ್ ಸ್ಪಾಟ್. ಸೊ ರಾಮನಗರ ಡಿಸ್ಟ್ರಿಕ್ಟ್ ಇಂದ ಒಂದು ಪೇಷಂಟ್ ನಮ್ಮ ಆಸ್ಪತ್ರೆಗೆ ಬಂದ್ರೆ, ಈ ಪೇಷಂಟ್ ಈ ರೀಜನ್ ಇಂದ ಬಂದಿದೆ ಅಂತಂದ್ರೆ ಆ ಇಡೀ ರೀಜನ್ ಸುತ್ತ 5 ರಿಂದ 10 ಅಥವಾ 50 ಕಿಲೋಮೀಟರ್ ಅಲ್ಲಿರೋ ಪ್ರತಿ ಒಬ್ಬ ವ್ಯಕ್ತಿಗೆ ತುರ್ತಾಗಿ ವಾರ್ ಫುಟ್ಟಿಂಗ್ ಆಗಿ ವ್ಯಾಕ್ಸಿನೇಷನ್ ಕೊಡಿ. ವ್ಯಾಕ್ಸಿನೇಷನ್ ಇಲ್ಲಿಂದ ನಿಮ್ಮ ಸಂಸ್ಥೆಗೆ ಬಂದು ನಿಮ್ಮ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋ ಬದಲು ಈ ಹಾಟ್ ಸ್ಪಾಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೊಟ್ಬಿಡಿ ರಿಂಗ್ ಇಮ್ಯುನೈಸೇಷನ್. ಸೊ ಇಲ್ಲಿಂದ ವೈರಸ್ನ ಹರಡೋದನ್ನ ನೀವು ತಡೆಗಟ್ತೀರಾ. ಪೋಲಿಯೋದಲ್ಲಿ ನಾವು ಮನೆಗೆ ಹೋಗಿ ಮಾಪಪ್ ಇಮ್ಯುನೈಸೇಷನ್ ಅನ್ನು ಮಾಡಿದ್ವಿ. ನೆಕ್ಸ್ಟ್ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಮಾಪಪ್ ಇಮ್ಯುನೈಸೇಷನ್ ಆಗಿದೆಯಾ ಅಂತ. ಹೀಗೆ ಮಾಡೋದ್ರಿಂದ ಇಫ್ ಯು ಫೋಕಸ್ ಅವರ್ ಅಟೆನ್ಷನ್ ಆನ್ ಹಾಟ್ ಸ್ಪಾಟ್ಸ್ ಆ್ಯಂಡ್ ವ್ಯಾಕ್ಸಿನೇಟೆಡ್ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಅರ್ಜೆಂಟಾಗಿ ತಗೊಳ್ದಿದ್ರೆ ಆದಷ್ಟು ವ್ಯಾಕ್ಸಿನ್ ಸೇವ್ ಮಾಡ್ತೀವಿ. ಇನ್ಫೆಕ್ಷನ್ ಬಂದಿರೋರ್ಗೆ ಅರ್ಜೆಂಟಾಗಿ ವ್ಯಾಕ್ಸಿನೇಷನ್ ಕೊಡಬೇಡಿ, 3 months ಟೈಮ್ ಇದೆ. ಸೊ ಈ ಥರ ಸೇವ್ಡ್ ಅಪ್ ವ್ಯಾಕ್ಸಿನ್ಸ್ನ ದಯಮಾಡಿ ಹಾಟ್ ಸ್ಪಾಟ್ಸ್ಗೆ ರಿಂಗ್ ಇಮ್ಯುನೈಸೇಷನ್ ಆ್ಯಂಡ್ ವಾಪಪ್ ಇಮ್ಯುನೈಸೇಷನ್ ಮಾಡಿ. ಪ್ರಯಾರಿಟಿ ಗ್ರೂಪಲ್ಲಿ 18 ಇಂದ 45 ವರ್ಷದಲ್ಲಿ ತಂದೆ ತಾಯಿ ಇಬ್ರಿಗೂ ವ್ಯಾಕ್ಸಿನ್ ಕೊಡೋದ್ರ ಸಂದರ್ಭದಲ್ಲಿ ತಾಯಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಡೋಣ. ಅಕಸ್ಮಾತ್ ಮಗುಗೆ 3rd wave ಎಫೆಕ್ಟ್ ಆದರೆ ತಾಯಿ ಅವಳ ಜೊತೆ ಇರ್ಬೇಕಾದ್ರೆ ಆತಂಕ ಬೇಡ. ಓಕೆ ಡಾಕ್ಟರ್, ಈಗ ಕೆಲವರು ಅಂದ್ರೆ 2ನೇ ಅಲೆಯಲ್ಲಿ ಮಾತಾಡ್ತಿದ್ದ ಸಂದರ್ಭದಲ್ಲಿ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಕೆಲವರಿಗೆ ಬಂದು ಹೋಗಿರತ್ತೆ, ಯಾರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆಯೋ ಅವರು ಯಾವುದೇ ರೀತಿಯ ಸಮಸ್ಯೆಯನ್ನ ಅನುಭವಿಸಿಲ್ಲ ಮತ್ತು ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಮಕ್ಕಳಲ್ಲೂ ಈ ತರದ ಆಗಿರೋ ಉದಾಹರಣೆಗಳಿದಾವ ಡಾಕ್ಟ್ರೆ? ತಮ್ಮ ಗಮನಕ್ಕೆ ಬಂದಿದ್ಯಾ? ನಾನು ಹೇಳಿದ್ನಲ್ಲ, ಮಕ್ಕಳಲ್ಲಿ ಆಗ್ಲೇ ಎಸಿಂಪ್ಟಮ್ಯಾಟಿಕ್ ಇನ್ಫೆಕ್ಷನ್ ಬಂದು ಹೋಗಿದೆ ಅಂತ. ಓಕೆ, ಈ 15 ತಿಂಗಳಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಬಂದು ಅವ್ರ ದೇಹದಲ್ಲಿ ರೋಗನೇ ಅವ್ರ ಉತ್ಪತ್ತಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅದಕ್ಕೇನೆ ಒಂದ್ ಸ್ವಲ್ಪ ಮಕ್ಕಳ ಬಗ್ಗೆ ನಮ್ಗೆ ಭಯ. ಯಾಕೆಂದ್ರೆ ಈಗ ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಅಂದ್ರೆ, ತಂದೆ ತಾಯಿ ಪಾಸಿಟಿವ್ ಆದ ತಕ್ಷಣ ಆ ಮಗುನ ಅಜ್ಜಿ ತಾತನ ಹತ್ರ ಕಳಿಸ್ತಾ ಇದ್ರು. ಮಕ್ಕಳಿಗೆ ಏನು ರೋಗದ ಲಕ್ಷಣನೇ ಇರಲ್ಲ, ಬಟ್ ಅವ್ರ ದೇಹದಲ್ಲಿ ವೈರಸ್ ಇರುತ್ತೆ, ಹಾಗಾಗಿ ಅವರು ಹರಡ್ತಾರೆ. ಸೊ ಏಸಿಂಟಮ್ಯಾಟಿಕ್ ಮಕ್ಕಳನ್ನ ನಾವು ಹೆಂಗ್ ಕಂಡಿಡಿದ್ವಿ ಅಂತಂದ್ರೆ, ಅದು ಆ ಮಗು ಒಂದು ಕೋವಿಡ್ ಸನ್ನಿವೇಶದಲ್ಲಿ ಇದ್ದಾಗ, ಅಂದ್ರೆ ತಂದೆ ತಾಯಿಯಿಂದ ಬಂದಿರ್ಬೋದು, ಮದುವೆ ಮನೆ ಮುಂಜಿಗೆ ಹೋಗಿರ್ಬೋದು, ಅಥವಾ ಯಾವ್ದಾರ ಒಂದು ಗ್ಯಾದರಿಂಗ್ಸ್ ಅಲ್ಲಿಂದ ಯಾರಿಗೋ ಒಬ್ರು ಕೋವಿಡ್ ಬಂತು ಅಂತ ಸನ್ನಿವೇಶದಲ್ಲಿ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಯ್ತು ಈ ಮಗುಗ್ ಬಂದಿದೆ ಅಂತಂತ. ಸೊ ಪ್ರಿಡಾಮಿನೆಂಟ್ಲಿ ಪೇರೆಂಟ್ಸ್ ಜ್ಞಾಪಕ ಇಟ್ಕೋಬೇಕಾಗಿರೋದು ಏಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ಸ್ ಇರ್ತಾರೆ ಮಕ್ಕಳು. ಅದಕ್ಕೋಸ್ಕರ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ, ಮನೇಲಿರೋ ಹಿರಿಯರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಕೋವಿಡ್ ನಾರ್ಮ್ಸ್ನ ಫಾಲೋ ಮಾಡಬೇಕು. ಸೊ ಆಸ್ ಸಚ್ ಮಗುಗೆ ಅಂತ ಏನು ತೊಂದರೆ ಆಗಲ್ಲ, ಏಸಿಂಪ್ಟಮ್ಯಾಟಿಕ್ ಅಂಡ್ ಮೈಲ್ಡ್ ಡಿಸೀಸಸ್. ಓಕೆ ಓಕೆ
ಓಕೆ ಡಾಕ್ಟ್ರೆ. ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.